ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1208 ಆಗುತ್ತೆ ಮತ್ತು KA ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಸ್ಟ್ 2, 2026 ನಡೀತು. ಅಂದರೆ ನಿನ್ನೆ ನಡೆದಿರ್ತಕ್ಕಂಥ KA ಸಿವಿಲ್ PC ನಾನ್ HK GK ಪೇಪರ್ನ 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಂದ್ರೇನು? ಸೊ 19 ಕರೆಂಟ್ ಅಫೇರ್ಸ್ ಎಲ್ಲಿಂದ ಬಂದಿದ್ದಾವೆ, ಯಾವ ಟಾಪಿಕ್ ಮೇಲೆ ಬಂದಿದ್ದಾವೆ, ನಾವೇನಾದರೂ ಕವರ್ ಮಾಡಿದ್ವಾ, ಕವರ್ ಮಾಡಲಿಲ್ಲ ಅಂದರೆ ಏನು ಇನ್ನೂ ಎಕ್ಸ್ಟ್ರಾ ಮಾಹಿತಿಯನ್ನು ಓದಬೇಕು, ಹೇಗೆ ಓದಬೇಕು ಅಂತಕ್ಕಂಥ ಉದ್ದೇಶ. ಇನ್ನು ಕೀ ಆನ್ಸರ್ ಬಿಟ್ಟಿಲ್ಲ. ಮೋಸ್ಟ್ಲಿ ನಾವು ವಿಡಿಯೋ ಮಾಡಬೇಕಾದ್ರೂ ಬಿಡ್ಬೋದು, ಗೊತ್ತಿಲ್ಲ. ಯಾಕಂದರೆ KA ಭಾಳ ಫಾಸ್ಟ್ ಇರ್ತಾರೆ ಒಂದು ಕಡೆ. ಇನ್ನು ಕೆಲವೊಬ್ಬರಿಗೆ 19 ಕರೆಂಟ್ ಅಫೇರ್ಸ್ ಬಂದಿಲ್ಲ ಅನಿಸ್ಬೋದು, ಬಂದಿಲ್ಲದೆ ಇರ್ಬೋದು ಕೂಡ. ಏನು ಸರ್ ಈಗ ಹೇಳ್ತಾ ಇದ್ದೀರಿ ಅಂದರೆ, ಹೌದು, ನಾವು ಬಜೆಟು, ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸು ಭಾಳ ವ್ಯಾಸ್ಟಾಗಿ ಪ್ರತಿ ತಿಂಗಳು ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಸ್ಪೆಷಲ್ ವಿಡಿಯೋಸ್ ಇವೆಲ್ಲ ಮಾಡ್ತಾ ಇರೋದ್ರಿಂದ ಒಂದಷ್ಟು ಪ್ರಶ್ನೆಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನಮ್ಮ ಫೀಲು. ಕೆಲವೊಬ್ಬರಿಗೆ ಅದು ಜಿಯೋಗ್ರಫಿ ಪ್ರಶ್ನೆ ಅನಿಸ್ಬೋದು, ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಪ್ರಶ್ನೆ ಅನಿಸ್ಬೋದು, ಕೆಲವೊಬ್ಬರಿಗೆ ಸ್ಕೀಮ್ ಪ್ರಶ್ನೆ ಅನಿಸ್ಬೋದು. ಸ್ಕೀಮು, ಸ್ಪೋರ್ಟ್ಸು, ಸುದ್ದಿಯಲ್ಲಿರ್ತಕ್ಕಂಥ ಜಿಯೋಗ್ರಫಿ, ಸುದ್ದಿಯಲ್ಲಿರ್ತಕ್ಕಂಥ ಪಾಲಿಟಿ, ಸುದ್ದಿಯಲ್ಲಿರ್ತಕ್ಕಂಥ ಹಿಸ್ಟ್ರಿ, ಸುದ್ದಿಯಲ್ಲಿರ್ತಕ್ಕಂಥ ಎಕಾನಮಿ. ಯಾಕೆ ಸುದ್ದಿಯಲ್ಲಿದ್ದಾವಂದರೆ ಸುದ್ದಿಯಲ್ಲಿದ್ದಕ್ಕೆ ಪ್ರಶ್ನೆಗಳಾಗಿರ್ತವೆ, ಸುದ್ದಿಯಲ್ಲಿದ್ದಕ್ಕೆ ನಾವು ಓದಿರ್ತೀವಿ. ಓದೋದಕ್ಕೆ ಪಾಲಿಟಿಲಿ ನೂರಾರು ವಿಚಾರ ಇರ್ತವೆ, ಅವು ಬಿಟ್ಟು ಸುದ್ದಿಯಲ್ಲಿರೋದನ್ನು ಓದಿರ್ತೀವಿ. ಓದೋದಕ್ಕೆ ಜಿಯೋಗ್ರಫಿಲಿ ಎಲ್ಲ ಪ್ಲೇಸ್ಗಳು ಜಿಯೋಗ್ರಫಿನೇ, ಸುದ್ದಿಯಲ್ಲಿದ್ದಕ್ಕೆ ಓದಿರ್ತೀವಿ. ಸಾಕಷ್ಟು ಎಕನಾಮಿಕ್ ಟಾಪಿಕ್ಸ್ ಇರ್ತವೆ, ಸುದ್ದಿಯಲ್ಲಿದ್ದಕ್ಕೆ ಆ ಪರ್ಟಿಕ್ಯುಲರ್ ಟಾಪಿಕ್ನ ಓದಿರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಯಾವ ಸುದ್ದಿಯಲ್ಲಿರ್ತವೆ ಅವುಗಳು ಪ್ರಶ್ನೆಗಳಾಗಿ ಬರ್ತವೆ. ಅವುಗಳನ್ನ ನಾವು ಕರೆಂಟ್ ಅಫೇರ್ಸಲ್ಲಿ ಓದಿರಬೇಕು, ನಾವು ಮಾಡಿರಬೇಕು. ಮಾಡಿದಾಗ, ಓದಿದಾಗ ನಮಗೆ ಹೆಚ್ಚಿನ ಕರೆಂಟ್ ಅಫೇರ್ಸ್ ಬಂದಂತೆ ಫೀಲ್ ಆಗುತ್ತೆ. ಅಷ್ಟೇ ಇರೋದು, ವ್ಯತ್ಯಾಸ ಇಲ್ಲಿ ಏನೂ ಇಲ್ಲ. ಬಜೆಟ್, ಎಕನಾಮಿಕ್ ಸರ್ವೆ ಚಾಪ್ಟರ್ ವೈಸ್ ಮಾಡ್ತಾ ಹೋಗ್ತೀವಿ. ಎಕನಾಮಿಕ್ ಸರ್ವೆದಲ್ಲಿ ಈಗ ಆಲ್ರೆಡಿ ಒಂದು 20 ವಿಡಿಯೋ ಮಾಡಿದ್ದೀವಿ. 20 ಮಾಡಿದೀವೋ ಇನ್ನು ಹೆಚ್ಚು ಮಾಡಿದೀವೋ ನಾನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ. 10 ಚಾಪ್ಟರ್ ಮುಗಿಸಿದೀವಿ ಅಂದರೆ ಒಂದೊಂದು ವಿಡಿಯೋದಲ್ಲಿ 3 ವಿಡಿಯೋ, ಒಂದೊಂದರಲ್ಲಿ 2, ಒಂದೊಂದು ಮಿನಿಮಮ್ 2 ಪಾರ್ಟ್, ಒಂದೊಂದು ಚಾಪ್ಟ್ರಲ್ಲಿ 2 ಪಾರ್ಟ್ ಮಾಡಿದೀವಿ ಅಂದರೆ ಅಲ್ಲೇ 20 ಆಯಿತು. ಒಂದೊಂದು ಚಾಪ್ಟ್ರಲ್ಲಿ 4 ವಿಡಿಯೋ ಮಾಡಿದ್ದೀನಿ. ಅಷ್ಟೆಲ್ಲ ಸುಮ್ಮನೆ ಮಾತಾಡೋಕ್ಕಾಗಲ್ಲ. 1 ಗಂಟೆ ಮಾತಾಡ್ತೀವಿ ಅಂದರೆ ಎಷ್ಟೆಲ್ಲ ಮಾಹಿತಿ ತಂದು ಕೊಟ್ಟಿರ್ತೀವಿ. ಹಾಗಾಗಿ ಸಾಕಷ್ಟು ವಿಚಾರಗಳು ಬಂದಿರ್ತವೆ. ಹಾಗಂತ ಎಲ್ಲವನ್ನು ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಅದಕ್ಕೆ ಭಾಳ ದೊಡ್ಡ ಸಾಗರ ಇದ್ದಂಗೆ. ಈ ಅಂಡರ್ ದ ಸ್ಕೈ ಏನು ಬೇಕಾದರೂ ಕೇಳ್ಬೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನು ತಂದು ಕೊಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಆಮೇಲೆ ಇಲ್ಲಿ ಇಷ್ಟೇ ಪ್ರಶ್ನೆ ನಮ್ಮಿಂದ ಬಂದಿವೆ ಅಂತಕ್ಕಂಥ ಹೇಳಿ ಹೆಚ್ಚುಗಾರಿಕೆ ತೋರಿಸ್ಕೊಳ್ತಕ್ಕಂಥ ಪ್ರಯತ್ನ ಇಲ್ಲ. ಯಾಕಂದರೆ ನಿಮ್ಗೆ ಯೂಸ್ ಆದರೆ ನೋಡಿರ್ತೀರಿ ಅಷ್ಟೇ. ಅದ್ರಾಗಿರ್ತಕ್ಕಂಥದ್ದು ಉಪಯೋಗ ಆಗ್ತಾ ಇದೆ ಅಂದರೆ ಕಂಟಿನ್ಯೂ ಆಗಿ ನೋಡಿರ್ತೀರ, ಉಪಯೋಗ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಯಾರೂ ನೋಡೋಕ್ಕಾಗಲ್ಲ, ಸಾಧ್ಯನೂ ಇಲ್ಲ. ಇಷ್ಟು ಹೇಳ್ತಾ ಬನ್ನಿ ಹಾಗಾದರೆ ಮುಂದಿನ ಪರೀಕ್ಷೆಗಳಿಗೆ ಒಂದಷ್ಟು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೊಳ್ಬೇಕು. ಮತ್ತು ನಾವು ಕೂಡ ಕರೆಂಟ್ ಅಫೇರ್ಸ್ ಮಾಡ್ತಕ್ಕಂಥವ್ರು ಇನ್ನು ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ, ನಾವು ಮಾಡಿರ್ತಕ್ಕಂಥ ಟಾಪಿಕಲ್ಲಿ ಪ್ರಶ್ನೆ ಹೇಗೆ ಫ್ರೇಮ್ ಆಗ್ತಾ ಇದ್ದೇವೆ ಅಂತಕ್ಕಂಥ ಒಂದು ಕ್ಲಾರಿಟಿ ನಮಗೂ ಕೂಡ ಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತೇ ನಾವು ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಇಲ್ಲಿ ಒಂದಷ್ಟು ಕೀ ಆನ್ಸರ್ ಬಂದಿಲ್ಲ, ಆದರೂ ಕೂಡ ಒಂದು ಸಂಭಾವ್ಯ ಕೀ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಯಾವ ವಿಡಿಯೋದಲ್ಲಿ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀನಿ, ಆ ಕ್ಲಾಸ್ ನಂಬರ್ ಹೋಗಿ ನೀವು ನೋಡಬೇಕು. ಅದು ನಿಮ್ಮ ಜವಾಬ್ದಾರಿ. ಮತ್ತೆ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಭಾಳ ಜನಕ್ಕೆ ಅನಿಸ್ಬೋದು, ನೀವು ಆ ಕ್ಲಾಸ್ ನಂಬರ್ ನೋಡಿ, ಈ ಕ್ಲಾಸ್ ನಂಬರ್ ನೋಡಿ ಅಂತ ಹೇಳೋದಕ್ಕೆ ನಾವ್ಯಾಕೆ ವಿಡಿಯೋ ನೋಡಬೇಕಂತ. ಸೊ ಅಂಥವರು ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ನಾನು ಆಯಾ ಕ್ಲಾಸ್ ನಂಬರ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಯಾರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಸೊ ಒಂದು ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ ಇಲ್ಲಿ ಹೊರತು. ಯಾಕಂದರೆ ಭಾಳ ಜನಕ್ಕೆ ಫೀಲ್ ಆಗೇ ಆಗುತ್ತೆ. ಈ ನಾನಾಗಿದ್ದರೂ ಅಷ್ಟೇ, ಏನು ರೀ ಬರೀ ಅಲ್ಲಿ ರೆಫರ್ ಮಾಡ್ತೀರಿ, ಇಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಂತ ಹೇಳ್ತೀರ ಅಂತ ನಾನು ಅಂತ ಇದ್ದೆ. ಅದು ಕಾಮನ್. ಹಾಗಾಗಿ ಸೊ ಎಲ್ಲರಿಗೂ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ. ಸೊ ಒಂದಷ್ಟು ಜನ ಫಾಲೋ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಉದ್ದೇಶ ಅಷ್ಟೇ ಎಂದು ಹೇಳ್ತಾ ಬನ್ನಿ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2/8/2026 KA ಸಿವಿಲ್ PC ನಾನ್ HK GK ಪೇಪರ್, HK GK ಪೇಪರ್ನ ಆಮೇಲೆ ಸಾಲ್ವ್ ಮಾಡೋಣ. ಇಷ್ಟು ಹೇಳ್ತಾ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ. ಸೊ ಮೊದಲನೇ ಬಾರಿಗೆ ಬಂದಿರ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು.
4.5 ಲಕ್ಷ ವಿದ್ಯಾರ್ಥಿಗಳು ಅಂದರೆ ಸುಮ್ಮನೆ ಅಲ್ಲ. 4.5 ಲಕ್ಷ ವಿದ್ಯಾರ್ಥಿಗಳು, ಅಟ್ಲೀಸ್ಟ್ ಒಂದು 4 ಲಕ್ಷ ವಿದ್ಯಾರ್ಥಿಗಳು ಬೇಡ, 3.5 ಲಕ್ಷ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಓದ್ತಾ ಇದ್ದಾರಾ ಇಲ್ವಾ, ಏನು ಮಾಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಸುಮ್ಮನೆ ಅಪ್ಲಿಕೇಶನ್ ಹಾಕಿದಾರಾ ಅಲ್ವಾ, ಅವರು ತಾವೇ ಓದಷ್ಟು ಅಂದರೆ ಕೆಲವೊಬ್ರು ತಾವೇ ಓದ್ತಾ ಇರ್ಬೋದೇನೋ ಗೊತ್ತಿಲ್ಲ ನಮಗೆ. ಎಂತೆಂಥ ಇರಲಿ ಅವೆಲ್ಲ ಯಾಕೆ. ಸೊ ಮೊದಲನೇ ಬಾರಿಗೆ ಬಂದಿರ್ತಕ್ಕಂಥವ್ರಿಗೆ ಒಂದಷ್ಟು ಕಿರುಪರಿಚಯ ಇದೆ ನೋಡಿ. ಸೊ ಅಮರ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದಕ್ಕೆ ಪರಿಚಯವೂ ಕೂಡ ಇದೆ ನೋಡಿ ಅಂತ ಹೇಳ್ತಾ, ಈಗ ಒಂದಷ್ಟು ಟ್ರೆಂಡ್ ಅನಾಲಿಸಿಸ್. ಏನು ಟ್ರೆಂಡ್ ಅನಾಲಿಸಿಸ್ ಅಂದರೆ, ಈಗ ಬೆಳಿಗ್ಗೆ NaNHK ಎಕ್ಸಾಮ್ ನಡೆದಿತ್ತು, ಇದೇ KEA ಸಿವಿಲ್ PC ಎಕ್ಸಾಮು. ಮಧ್ಯಾಹ್ನಕ್ಕಿಂತಲೂ ಸಾಯಂಕಾಲ ಅಂತ ಹೇಳಬೇಕು, ಸಾಯಂಕಾಲ HK ರೀಜನ್ ಎಕ್ಸಾಮ್ ನಡೆದಿತ್ತು. ಹಿಸ್ಟ್ರಿಯಲ್ಲಿ NaNHK 20 ಪ್ರಶ್ನೆ ಬಂದಿದ್ರೆ HKದಲ್ಲಿ 19 ಪ್ರಶ್ನೆ ಇತ್ತು. ಜಿಯೋಗ್ರಫಿ ಈ ಕಡೆ 7 ಇದ್ದರೆ ಈ ಕಡೆ 10 ಇತ್ತು. ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಈ ಕಡೆ 14 ಇದ್ದರೆ ಸೊ HKದಲ್ಲಿ ಸೇಮ್ 14 ಇತ್ತು. ಎಕನಾಮಿಕ್ಸ್ 1 ಇತ್ತು, ಈ ಭಾಗದಲ್ಲಿ ಸೇಮ್ ಒಂದೇ ಇತ್ತು. ಕರೆಂಟ್ ಅಫೇರ್ಸ್ 19 ಇತ್ತು, ಕರೆಂಟ್ ಅಫೇರ್ಸ್ ಈ ಕಡೆ 19 ಇದೆ. ಯಾರ ಮೇಲ್ ಮಾಡಿದ್ರು, ಅಲ್ರಿ ಸರ್ 9 ಬಂದ್ಯಾವಂತ ನಮಗೆ ಗೊತ್ತಾಗ್ತದೆ, ನೀವು 19 ಅಂತ ಹೇಳ್ತಾ ಇದ್ರಲ್ಲಿ ಹೇಗೆ ಅಂತ. ಅದಕ್ಕೆ ಹೇಳೋದು ನಾನು ಯಾವಾಗಲೂ, ಅವರವರ ಭಕುತಿಗೆ ಅವರವರ ಭಾವಕ್ಕೆ ಅಂತ. ನಾವು ಕರೆಂಟ್ ಅಫೇರ್ಸು, ಬಜೆಟು, ಎಕನಾಮಿಕ್ ಸರ್ವೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಸ್ಪೆಷಲ್ ವೀಡಿಯೋಸ್ ಮಾಡೋದು ಮಾಡ್ತಿದ್ದಂಗೆ ನಮಗೆ ಆ ಪ್ರಶ್ನೆ ನೋಡಿದ ತಕ್ಷಣ ಎಲ್ಲೋ ಕವರ್ ಮಾಡಿದ್ನಲ್ಲ, ಅಲ್ಲಿ ಮಾಡಿದ್ನಲ್ಲ, ಇಲ್ಲಿ ಮಾಡಿದ್ನಲ್ಲ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ಪ್ರಶ್ನೆ ಬಂದವ ಅನಿಸುತ್ತೆ. ಫೀಲ್ಡಲ್ಲಿ ಇರ್ತಕ್ಕಂಥವ್ರು ನಾವು ಆ್ಯಕ್ಚುಯಲ್ ಫೀಲ್ಡಲ್ಲಿ ಕ್ವಶನ್ ಪೇಪರ್ ಬಂದ ತಕ್ಷಣ ಅದನ್ನು ಸಾಲ್ವ್ ಮಾಡೋದು, ಕರೆಂಟ್ ಅಫೇರ್ಸ್ ಬಂದಾಗ ಪಾರ್ಟ್ 13, ಪಾರ್ಟ್ 14, ಪಾರ್ಟ್ 15 ಅಂತ ಮಾಡಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಫೀಲ್ಡಲ್ಲಿ ಇರ್ತಕ್ಕಂಥವ್ರು ನಮಗೆ ಭಾವನೆ ಅದು. ಸುಮ್ಮನೆ ಹೊರಗಡೆಯಿಂದ ನಿಂತು ನೋಡಿದಾಗ ಅದು ಬೇರೆ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಫೀಲ್ಡಲ್ಲಿ ಇರೋದು ಅಂದ್ರೆ ಏನು ಅಂತ. ಓಕೆ, ಸರಿ. ಅದು ಬಿಟ್ಟರೆ ಸ್ಟ್ಯಾಟಿಕ್ GK 1-2 ಪ್ರಶ್ನೆ ಬಂದಿರ್ತವೆ, ನಾವೇ ಕವರ್ ಮಾಡಿ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ಗೆ ಹಾಕ್ಕೊಂಡಿರ್ತೀವಿ ಅಷ್ಟೇ. ಜಿಯೋಗ್ರಫಿ 1-2 ಹೆಚ್ಚಿಗೆ ಬಂದಂಗೆ ಕಾಣಿಸ್ತಾ ಇರುತ್ತೆ ನಿಮಗೆ, ನಾವು ಸುದ್ದಿಯಲ್ಲಿತ್ತಲ್ವ ಹಾಗಾಗಿ ಅದು ಕರೆಂಟ್ ಅಫೇರ್ಸ್ ಅಂತ ಅಂದ್ಕೊಂಡಿರ್ತೀವಿ. ಎಕನಾಮಿಕ್ಸ್ ಒಂದಲ್ಲ ಇನ್ನೊಂದು 2-3 ಬಂದಿತ್ತು ಅಂತ ಫೀಲ್ ಆಗ್ಬೋದು, ಅದನ್ನು ನಾವು ಕರೆಂಟ್ ಅಫೇರ್ಸ್ಗೆ ಹಾಕ್ಕೊಂಡಿರ್ತೀವಿ. ಯಾಕ್ರಿ ಕರೆಂಟ್ ಅಫೇರ್ಸ್ಗೆ ಹಾಕೊಳ್ತೀರಾ ಅಂತಂದರೆ, ಅಲ್ರಿ ಅದು ಸುದ್ದಿಲಿತ್ರಿ ಅಂದಂಗೆ. ಇನ್ನು ಜನರಲ್ ಸೈನ್ಸ್ ಅಂತೂ ಕರೆಂಟ್ ಅಫೇರ್ಸ್ಗೆ ಹಾಕೊಳಕ್ಕೆ ಬರಲ್ಲ, ಕೆಲವೊಂದು ಹಾಕೋಬೋದು, ಬರಲ್ಲ. ಸೊ 16, ಈ ಕಡೆ 11 ಬಂದಿತ್ತು. ಮೆಂಟಲ್ ಎಬಿಲಿಟಿ 15 ಇತ್ತು ಪ್ಯೂರಾಗಿ. ಬಿಟ್ಟರೆ ನೀವು ಅದನ್ನು ಕರೆಂಟ್ ಅಫೇರ್ಸ್ಗೆ ಹಾಕ್ಕೊಂಬಿಡ್ತೀರಿ ಬಿಡ್ರಿ ಅಂತ ಅನ್ಬೋದು ನೀವು, ಏನು ಮಾಡೋಕ್ಕೆ ಹಾಕೊಳಕ್ಕೆ ಬರಲ್ವಲ್ಲ. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿ 15 ಬಂದಿತ್ತು. ಎನ್ವಿರಾನ್ಮೆಂಟು 3, ಈ ಕಡೆ 2. ಇಲ್ಲಿ ಏನಾಗುತ್ತೆ, ಸೈನ್ಸ್, ಜನರಲ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್ ಒಂಚೂರು ವ್ಯತ್ಯಾಸ ಇದೆ. ಓದಲಿ, ಇದನ್ನು ಕೂಡ ಸ್ವಲ್ಪ ಗಮನ ಹರಿಸಲಿ ಅನ್ನೋ ಉದ್ದೇಶಕ್ಕೆ ಸೆಪ್ರೇಟಾಗಿ ಕೊಟ್ಟಿರ್ತಾ ಇರ್ತೀನಿ ನಾನು ಯಾವಾಗಲೂ ಟ್ರೆಂಡ್ ಅನಾಲಿಸಿಸ್ ಮಾಡಿದಾಗ. ಮತ್ತು ಇದೊಂದೇ ಟ್ರೆಂಡ್ ಅನಾಲಿಸಿಸ್ ಅಲ್ಲ, ಪ್ರತಿ ಎಕ್ಸಾಮ್ ಬಂದಾಗಲೂ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡ್ತೀವಿ ಅಲ್ವಾ. PC ಎಕ್ಸಾಮ್ ಬಂದಾಗ ಭಾಳ ಜನ ಟ್ರೆಂಡ್ ಅನಾಲಿಸಿಸ್ ಮಾಡ್ತಾರೆ, ಬೇರೆ ಬೇರೆ ಎಕ್ಸಾಮ್ ಇದ್ದಾಗ ಮಾಡಲ್ಲ, ಯಾಕಂತ ಗೊತ್ತಿರುತ್ತೆ ನಿಮಗೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೇರವಾದ ಪ್ರಶ್ನೆ ಇರಲಿಲ್ಲ, 1-2 ಬಂದಂಗೆ ಅನಿಸ್ತಾ ಇರುತ್ತೆ. ಸೊ ಈ ಕಡೆ ಕೂಡ ಒಂದು ಪ್ರಶ್ನೆ ಇತ್ತು, ರೋಹಿಣಿ ಅಂತಕ್ಕಂಥ ಒಂದು ಸ್ಯಾಟಲೈಟ್ ಮೇಲೆ ಇತ್ತು ಅನಿಸುತ್ತೆ. ನಾನು ಮುಂದೆ HK ರೀಜನ್ ಪೇಪರಲ್ಲಿ ಸಾಧ್ಯ ಆದರೆ ಸಾಲ್ವ್ ಮಾಡೋಣ. ಇನ್ನು ಎಥಿಕ್ಸು, ಅಡ್ಮಿನಿಸ್ಟ್ರೇಷನ್ನು ಮತ್ತು ಮಾರಲ್ ಎಜುಕೇಷನ್, ನೈತಿಕ ಶಿಕ್ಷಣದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿದ್ವು. ಈ ಕಡೆ 5, ಆ ಕಡೆ 5 ಪ್ರಶ್ನೆಗಳಿದ್ವು. ಇನ್ನು ಪೊಲೀಸ್, ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಿಂದೆ KSPದವ್ರು ನಡೆಸಿದಾಗ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು. ಬಟ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಅದ್ಯಾವುದೋ ತರಬೇತಿ ಸಂಸ್ಥೆ ಎಲ್ಲಿದೆ, ಎಷ್ಟು ಜೋನು ಅಥವಾ ವಲಯಗಳು ಅಥವಾ ಅದೇನೇನೋ ಬೇರೆ ಡಿಪಾರ್ಟ್ಮೆಂಟಲ್ ಕ್ವಶನ್ಸ್ ಏನಿರ್ತಾ ಇತ್ತು, ಅದು ಒಂದು ಕ್ವಶನು ಕೇಳಿಲ್ಲ. ಬದಲಾಗಿ ನೈತಿಕ ಶಿಕ್ಷಣ, ಎಥಿಕ್ಸು, ಮಾರಲ್ ಎಜುಕೇಷನ್ನು, ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇದ್ದವು. ಅದು ಬಿಟ್ಟರೆ NaNHK ಪೇಪರಲ್ಲಿ ಸ್ಟ್ಯಾಟಿಕ್ ಸ್ಪೋರ್ಟ್ಸ್ ಇರಲಿಲ್ಲ, HK ಪೇಪರಲ್ಲಿ ಸ್ಟ್ಯಾಟಿಕ್ ಸ್ಪೋರ್ಟ್ಸ್ ಇತ್ತು. ಅಂದರೆ ಈ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ, ಈ ಒಂದು ಸ್ಟ್ಯಾಟಿಕ್ ಆಗಿರ್ತಕ್ಕಂಥ ಸ್ಪೋರ್ಟ್ಸ್, ನಾಟ್ ದ ಕರೆಂಟ್ ಅಫೇರ್ಸ್ ಸ್ಪೋರ್ಟ್ಸ್. ಕರೆಂಟ್ ಅಫೇರ್ಸ್ ಸ್ಪೋರ್ಟ್ಸ್ ಆಗಿದ್ದರೆ ನಾವು ಕರೆಂಟ್ ಅಫೇರ್ಸಲ್ಲಿ ಹಾಕೊಳ್ತಾ ಇದ್ವಿ. ಹೇಳ್ತೀನಿ ಮುಂದೆ ಸಾಲ್ವ್ ಮಾಡಿದಾಗ ಯಾವುದ್ಯಾವುದು ಕರೆಂಟ್ ಅಫೇರ್ಸಲ್ಲಿ ಬಂದಿತ್ತು, ಯಾವುದ್ಯಾವುದು ಸ್ಟ್ಯಾಟಿಕ್ ಸ್ಪೋರ್ಟ್ಸ್ ಅಂತ. ಇಷ್ಟು ಹೇಳ್ತಾ, ಇದು ಟ್ರೆಂಡ್ ಅನಾಲಿಸಿಸು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ, ನೋಡಿರ್ತೀರ ಕೂಡ.
ಈಗ ಒಂದೊಂದೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಹೋಗೋಣ. ಎಲ್ಲಿ ನಾವು ಕವರ್ ಮಾಡಿದ್ವಿ ಅಥವಾ ಕವರ್ ಮಾಡಿಲ್ಲ ಅಂದರೆ ಸೊ ಎಲ್ಲಿ ಏನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ತಿಳ್ಕೊಳ್ಳೋಣ. ಇಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲವನ್ನ ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಆದರೂ ಕೂಡ ಸೊ ಪ್ರಶ್ನೆ ಕೇಳೋದಕ್ಕೆ ಹಲವಾರು ಅವಕಾಶಗಳಿರ್ತವೆ. ಹಾಗಂತ ದಿನಾಲು ಎಲ್ಲ ವಿಚಾರಗಳನ್ನು ನಾವು ಕರೆಂಟ್ ಅಫೇರ್ಸ್ ಮಾಡ್ತಾ ಹೋದರೆ ದಿನಕ್ಕೆ 100-150 ಘಟನೆ ನಡೀತವೆ. ಎಲ್ಲವನ್ನು ನೆನ್ಪಿಡೋಕ್ಕೂ ಆಗಲ್ಲ, ಅದು ಇಂಪಾರ್ಟೆಂಟು. ಹಾಗಾಗಿ ಮಾಡಿರ್ತಕ್ಕಂಥವುಗಳಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗಿದಾವ ಇಲ್ವ ಅನ್ನೋದಷ್ಟೇ ನಮಗೆ ಮ್ಯಾಟ್ರ್. ಉತ್ತಮ ಪಡಿಸ್ಕೊಳ್ಳೋದಕ್ಕೆ ದೆರ್ ಇಸ್ ಎ ರೂಮ್ ಆಲ್ವೇಸ್ ಟು ಇಂಪ್ರೂವ್ಮೆಂಟ್ ಅಂತ. ಇಂಪ್ರೂವ್ ಆಗೋದಕ್ಕೆ ನಿಮಗೂ ಅವಕಾಶ ಇದೆ, ನಮಗೂ ಅವಕಾಶ ಇದೆ ಹೇಳ್ತಾ 2/8/2026 KA ಸಿವಿಲ್ PC ನಾನಚ್ಕೆ GK ಪೇಪರ್ನ ಮೊದಲ ಕರೆಂಟ್ ಅಫೇರ್ಸ್ ಪ್ರಶ್ನೆ ಕ್ವಶನ್ ನಂಬರ್ 16ರಲ್ಲಿತ್ತು. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರ ಆಯ್ಕೆಯಾದ ಪಟ್ಟಿ 2ರಲ್ಲಿರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪಟ್ಟಿ 1ರಲ್ಲಿ ಮಾನಸಿಂಗ್ ಮೆಹ್ಮಾನ್ ಪರ್ಮಾರ್ ಅಂತ, ಅಲ್ಕಾ ಸಿಂಗ್, ತರುಣ್ ಚುಗ್ ಮತ್ತು ರಾಜೇಂದ್ರ ಹೀರಾಲಾಲ್ ಜೈನ್ ಅಂತ ಸೊ ಆಪ್ಷನ್ಗಳು ಕೊಟ್ಟಿದ್ದಾರೆ. ಮತ್ತು ಪಟ್ಟಿಯಲ್ಲಿ ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಅಂತಕ್ಕಂಥ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಪ್ರಶ್ನೆ, ನಮ್ಮ ಮುಂದಿರ್ತಕ್ಕಂಥ ಚಾಲೆಂಜ್ ಏನಂದರೆ, ಯಾರ್ಯಾರು ರಾಜ್ಯಸಭಾ ಸದಸ್ಯರು ಯಾವ ರಾಜ್ಯದಿಂದ ಆಯ್ಕೆ ಆದರು ಅಂತಕ್ಕಂಥ ಚಾಲೆಂಜು ಈಗ ನಮ್ಮ ಮುಂದೆ ಇದೆ. ಕಷ್ಟ ಆಗುತ್ತೆ ಇದನ್ನು ನೆನ್ಪಿಡೋದಕ್ಕೆ. ಆದರೂ ಕೂಡ ಪ್ರಶ್ನೆ ಈ ಥರ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಬಟ್ ಆಪ್ಷನ್ 2ಅಲ್ಲೂ ಕೂಡ ಸರಿಯಾದ ಕರೆಕ್ಟಾಗಿ ಇನ್ನೂ ಮ್ಯಾಚ್ ಆಗೋ ಚಾನ್ಸಸ್ ಇಲ್ಲ. ಕೀ ಆನ್ಸರ್ ಬಿಟ್ಟಾಗ ನೋಡೋಣ ಏನಾಗುತ್ತೆ. ಮಾನ್ಸಿಂಗ್ ಅವರು ಗುಜರಾತ್ ಅವರಂತೆ, ಅಲ್ಕಾ ಸಿಂಗ್ ಅವರು ರಾಜಸ್ಥಾನದವರಂತೆ, ತರುಣ್ ಚುಗ್ ಅವರು ಮಧ್ಯಪ್ರದೇಶ, ರಾಜೇಂದ್ರ ಹೀರಾಲಾಲ್ ಜೈನ್ ಮಹಾರಾಷ್ಟ್ರ ಅಂತ ಗೊತ್ತಾಗ್ತಾ ಇದೆ. ಬಟ್ ಆನ್ಸರಲ್ಲಿ ಸ್ವಲ್ಪ ರಾಂಗ್ ಇದೆ. ಇದಕ್ಕೇನು ಕೀ ಆನ್ಸರ್ ಬಂದಾಗ ಫೈನಲ್ ಆಗಿ ನೋಡೋಣ. ಅಥವಾ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಯಾವುದೋ ರಾಜ್ಯಸಭಾ ಅಫಿಷಿಯಲ್ ಪಟ್ಟಿ ಏನಿರುತ್ತೆ ನೋಡಿ ಅದನ್ನು ತೊಗೊಂಡು ಬೇಕಾದ್ರೆ ನೀವು ಅಬ್ಜೆಕ್ಷನ್ಗೆ ಹಾಕ್ಬೋದು. ಇಲ್ಲ ಸರ್ ಕೀ ಆನ್ಸರ್ ಕರೆಕ್ಟ್ ಇದೆ ನಾವು ಚೆಕ್ ಮಾಡಿದ್ವಿ ಅಂದರೆ ಒಂದು ಸಲ ನಮಗೆ ಕಮೆಂಟಲ್ಲಿ ಹಾಕಿ ಗೊತ್ತಾಗುತ್ತೆ. ಸೊ ಜೂನ್ 29, 2026 ಒಟ್ಟಾರೆ 8 ರಾಜ್ಯಸಭಾ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಂತೆ, ಕರ್ನಾಟಕದವರು ಸೇರಿದಂತೆ. ಅಲ್ಲಿ ಯಾರ್ಯಾರು ಯಾವ್ಯಾವ ರಾಜ್ಯ ಅಂತ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ, ತರುಣ್ ಚುಗ್ ಅವರು ಮಧ್ಯಪ್ರದೇಶ, ಹಾಗೆ ಮಾನ್ಸಿಂಗ್ ಅವರು ಗುಜರಾತ್. ಹಾಗಾಗಿ ಮಾನ್ಸಿಂಗ್ ಅವರು ಗುಜರಾತ್, ಎಗೆ 4 ಕರೆಕ್ಟ್ ಆಗಿದೆ. ಎಂ ನಾಗರಾಜ್ ಅವರು ಕರ್ನಾಟಕ, ರಾಜೇಂದ್ರ ಹೀರಾಲಾಲ್ ಜೈನ್ ಅವರು ಮಹಾರಾಷ್ಟ್ರ ಅಂತ. ಹಾಗಾಗಿ ಡಿಗೆ 1 ಅಂತ ಕೊಟ್ಟಿದ್ದಾರೆ, ತಪ್ಪದು. 2 ಸರಿಯಾದ ಉತ್ತರ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಸೊ ಪ್ರಮಾಣ ವಚನ ಮತ್ತು ಅವರು ಯಾವ ರಾಜ್ಯ ಏನು ಅಂತ ನೋಡ್ಬೋದು. ಮಾನ್ಸಿಂಗ್ ಅವರು ಗುಜರಾತ್, ಎಂ ನಾಗರಾಜ್ ಕರ್ನಾಟಕ, ರಾಜೇಂದ್ರ ಹೀರಾಲಾಲ್ ಜೈನ್ ಮಹಾರಾಷ್ಟ್ರ ಅಂತ ಅವರೇ ಕೊಟ್ಟಿದ್ದಾರೆ. ಅಲ್ಕಾ ಸಿಂಗ್ ರಾಜಸ್ಥಾನ್. ಇದನ್ನು ಕ್ಲಾಸ್ ನಂಬರ್ 1151 ಹೋಗಿ ನೋಡ್ಬೇಕು ನೀವು. ಕ್ಲಾಸ್ ನಂಬರ್ 1151 ಜೂನ್ 2026 ಪಾರ್ಟ್ 5ಅಲ್ಲಿ ಕ್ವಶನ್ ನಂಬರ್ 10ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 3 ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಆದರು ಅಂತ ಹೇಳಿದ್ವಿ. ಯಾರ್ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಮತ್ತು ಬಿಜೆಪಿಯ ಪ್ರೊಫೆಸರ್ ಎಂ ನಾಗರಾಜ್ ಅವರು ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ. ಇಲ್ಲಿ ಒಂದು ಚಾಲೆಂಜ್ ಸಿಗುತ್ತೆ, ಚಾಲೆಂಜ್ ಬರುತ್ತೆ ಕೂಡ ಯಾರಿಗೆ, ಅಭ್ಯರ್ಥಿಗಳಿಗೆ. ಏನಂದರೆ ಕರ್ನಾಟಕದವ್ರು 4 ಜನ ಹೆಸರು ನೆನ್ಪಿಟ್ರೆ ಸಾಕಾಗುತ್ತಾ ಇದೆ, ಕಷ್ಟ ಅನಿಸ್ತಾ ಇದೆ. ಇನ್ನು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ 30 ಜನ ಅವ್ರು ಯಾವ್ಯಾವ ರಾಜ್ಯ ನೆನ್ಪಿಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಈ ಥರ ಪ್ರಶ್ನೆ ಬಂದಾಗ ಲಕ್ಕಿಲಿ ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಇದು ಟಫ್ ಕ್ವಶನ್ ಅಂತ ಮುಂದೆ ಹೋಗ್ಬೇಕು. ಅಷ್ಟೇ ಇರೋದು ಆಪ್ಷನ್. ನಮಗೂ ಗೊತ್ತಿಲ್ಲ, ನಿಮಗೂ ನೆನ್ಪಿಡೋಕ್ಕಾಗಲ್ಲ, ಯಾರಿಗೂ ನೆನ್ಪಿಡಕ್ಕೆ ಸಾಧ್ಯ ಇಲ್ಲ. ಇಂಥವು 100 ವಿಚಾರಗಳು ಬರ್ತವೆ. ಎಲ್ಲವನ್ನು ನೆನ್ಪಿಡ್ತೀರಾ? ಇವತ್ತೀಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ 20 ಜನ ಸಚಿವರು. ಅವರು ಯಾರ್ಯಾರು ಯಾವ ಕ್ಷೇತ್ರ ಅಂತ ನೆನ್ಪಿಡಕ್ಕೆ ಸಾಧ್ಯನಾ? ಇವತ್ತು ನೆನಪಿರ್ಬೋದು, ನಾಳೆ ನೆನಪಿರ್ಬೋದು, ಎಕ್ಸಾಮ್ ಸಮಯದಲ್ಲಿ ನೆನಪಿಡಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಕರ್ನಾಟಕದವ್ರು ನೆನಪಿಡಬೇಕು. ಜನರಲ್ ಆಗಿ ಕರ್ನಾಟಕದವರು ಹೆಸರುಗಳನ್ನ ಕೇಳ್ತಕ್ಕಂಥದ್ದು ಹಿಂದೆ ಕೇಳಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಅಥವಾ ಪಾಪ್ಯುಲಾರಿಟಿ ಇರ್ತಕ್ಕಂತಹ ವ್ಯಕ್ತಿಗಳು ರಾಜ್ಯಸಭೆಗೆ ಆಯ್ಕೆ ಆದಾಗ ಹಿಂದೆ ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಗೆ ಆಯ್ಕೆ ಆಗಿದ್ರು ಅಂತ ರಾಜಮೌಳಿ ಅವರ ತಂದೆಯವರ ಹೆಸರು ಇದ್ದಂತೆ ಬೇರೆ ಬೇರೆಯವರ ಹೆಸರಿತ್ತು, ನೋಡಿದ್ದೀವಿ, ಎಕ್ಸಾಮಲ್ಲಿ ಕೇಳಿದ್ದಾರೆ ಕೂಡ. ಸೊ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು
ಈ ಒಂದು ಕ್ಲಾಸ್ ನಂಬರ್ 1151ನಲ್ಲಿ ರಾಜ್ಯಸಭೆ, ಅದರ ರಚನೆ ಏನು, ಅದರ ಸದಸ್ಯರು ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಸೊ ಅದೆಲ್ಲವನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡ್ತೀರಾ ಅಂತ ಭಾವಿಸ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದೇ KA ನಡೆಸಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ NaN GK ಪೇಪರ್ನ ಮುಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೆ ಕ್ವಶನ್ ನಂಬರ್ 17ರಲ್ಲಿ ಇತ್ತು. ಏನಿದು? ಆಗಮನ್ ಎಂಬುದು ಏನು? ಆಗಮನ್ ಅಂದರೆ ಏನು ಅಂದರೆ, ಸೊ ಸರಿಯಾದ ಉತ್ತರ ಮೊದಲನೇ ಆಪ್ಷನ್, ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್. ಭಾರತದ್ದೇ ಮೊದಲ ಒಂದು ಆರ್ಬಿಟಲ್ ಮಿಷನ್ನು, ಅದು ಖಾಸಗಿಯವರು ಪ್ರೈವೇಟ್ ಆಗಿ ನಡೆಸಿರ್ತಕ್ಕಂಥದ್ದು ಆಗಮನ್. ಸೊ ಇದು ಎಲ್ಲರೂ ಓದಿರ್ತೀರ ಅಂತ ಭಾವಿಸ್ತಾ. ಕ್ಲಾಸ್ ನಂಬರ್ 1199 ಜುಲೈ 2026 ಪಾರ್ಟ್ 11. ಅದಕ್ಕೆ ಹೇಳ್ತಾ ಇದ್ದೆ ನಾನು, ಆಗಸ್ಟಲ್ಲಿ ಎಕ್ಸಾಮ್ ನಡೀತಾ ಇದೆ ಅಂದರೆ ಜುಲೈ, ಅದರಿಂದ ಜೂನ್, ಅದರಿಂದ ಒಂದು 2-3 ತಿಂಗಳು ಹೆಚ್ಚಿಗೆ ನೋಡ್ಕೊಳ್ರಿ ಕರೆಂಟ್ ಅಫೇರ್ಸ್ ಅಂತ ನೋಡಿ. ಕ್ವಶನ್ ನಂಬರ್ 1ರಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ 2026 ಜುಲೈ 18ರಂದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಿಷನ್ ಆಗಮನ್ ಅಡಿಯಲ್ಲಿ ವಿಕ್ರಮ್ 1 ರಾಕೆಟ್ ಅನ್ನು ಉಡಾವಣೆ ಮಾಡಿತು ಅಂತ. ಮಿಷನ್ ಆಗಮನದ ಬಗ್ಗೆ ಕೇಳಿದರೆ ಇದೇನು ಅಂತ. ಹೇಗೆ ಬೇಕಾದ್ರೂ ಪ್ರಶ್ನೆ ಬರ್ಬೋದು, ಇವತ್ತು ಆಗಮನದ ಬಗ್ಗೆ ಕೇಳಿದ್ದಾರೆ ಅಷ್ಟೇ. ಆಯ್ತು ಅನ್ಕೊಳ್ತೀನಿ. ಭೂಮಿಯ ಕಕ್ಷೆಯನ್ನು ತಲುಪುವ ಸಾಮರ್ಥ್ಯ ಹೊಂದಿರುವ ಈ ರಾಕೆಟನ್ನು ಹೈದರಾಬಾದಿನ ಸ್ಕೈ ರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದೆ. ಸೊ ಯಾವ ಮಿಷನ್ನು, ಯಾವ ಲಾಂಚಿಂಗ್ ವೆಹಿಕಲ್ಲು, ಯಾವ ಕಂಪನಿ, ಆ ಕಂಪನಿಯ ಏನು ಸ್ಥಾಪಿಸಿರ್ತಕ್ಕಂಥವ್ರು ಯಾರು, ಅದೆಲ್ಲವನ್ನ ನೀಟಾಗಿ ಆಲ್ರೆಡಿ ನೋಡಿದ್ವಿ. ಸೊ ಒಂದು ರೀತಿಯಲ್ಲಿ ಯೂಸ್ ಆಗಿದೆ ಕೂಡ. ನೆಕ್ಸ್ಟು D2 ಸೀರೀಸ್ ನೆನ್ಪಿಟ್ಟಿರಿ, D2 ಸೀರೀಸ್. ಸೊ ಕ್ವಶನ್ ನಂಬರ್ 18 ಮತ್ತೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. JSJB 2.0 ಅನ್ನು ವಿಸ್ತರಿಸಿ. JSJB 2.0 ಅನ್ನು ವಿಸ್ತರಿಸಿ ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಜಲಸಂಚಯ್ ಜನಭಾಗೀದಾರಿ 2.0. ಜಲಸಂಚಯ್ ಜನಭಾಗೀದಾರಿ 2.0 ಇದೊಂದು ಇನಿಷಿಯೇಟಿವ್ ವಾಟರ್ನ ಸೇವ್ ಮಾಡೋದಕ್ಕೆ. ಇದನ್ನು ಕ್ಲಾಸ್ ನಂಬರ್ 1086 ಮಾರ್ಚ್ 2026 ಪಾರ್ಟ್ 3 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ನಂಬರ್ 9, ಛತ್ತೀಸ್ಗಢದ ಯಾವ ಜಿಲ್ಲೆ ಜಲಸಂಚಯ್ ಜನಭಾಗೀದಾರಿ ಉಪಕ್ರಮದ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣೆಗೆ ಮಾದರಿಯಾಗಿದೆ ಅಂದರೆ ಕೋರಿಯಾ ಅಂತಕ್ಕಂಥ ಜಿಲ್ಲೆ ಎನ್ನುವ ಸಂದರ್ಭದಲ್ಲಿ ಈ ಜಲಸಂಚಯ್ ಜನಭಾಗೀದಾರಿ ಇನಿಷಿಯೇಟಿವ್ ಅಂದ್ರೇನು, ಅದರ ಉಪಯೋಗ ಏನಿದೆ, ಅದನ್ನು ಹೇಗೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳಲು ಜನರೆಲ್ಲ ಸೇರಿ ತಮ್ಮ ಹೊಲದ ಒಂದಷ್ಟು ಭಾಗ ಅಂದರೆ 5% ಆಫ್ ದ ಅಗ್ರಿಕಲ್ಚರಲ್ ಲ್ಯಾಂಡ್, 5 ಎಕರೆ ಇದೆ ಅಥವಾ 10 ಎಕರೆ ಇದೆ ಅಥವಾ 1 ಎಕರೆ ಇದೆ ಅಂದರೆ ಒಟ್ಟಾರೆ ಹೊಲದ 5% ಅಷ್ಟು ಭೂಮಿಯನ್ನು ನೀರು ಇಂಗುವಿಕೆಗೇ ಆ ಒಂದು ಸಮುದಾಯ ಮಾದರಿಯಾಗಿದೆ ಇಡೀ ದೇಶಕ್ಕೆ. ಅದು ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯ ಜಲಸಂಚಯ್ ಜನಭಾಗೀದಾರಿ ಉಪಕ್ರಮ. ಅದ್ರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಮಾತಾಡಿದ್ವಿ. ಅದ್ರ ಜೊತೆಗೆ ನಾವು ಭಾರತ ದರ್ಶನವನ್ನು ಮಾಡ್ತೀವಿ. ಪ್ರತಿ ರಾಜ್ಯ ಬಂದಾಗ ಯಾವ ರಾಜ್ಯ, ಅದರ ರಾಜಧಾನಿ ಏನು, ಯಾವಾಗ ಸ್ಥಾಪನೆ ಆಯಿತು, ಆಡಳಿತ ಭಾಷೆ ಏನು, ಜಿಲ್ಲೆಗಳೆಷ್ಟಿದ್ದಾವೆ, ಅದರ ರಾಜ್ಯಪಾಲರು ಯಾರು, ಮುಖ್ಯಮಂತ್ರಿಗಳು ಯಾರು, ಸೊ ಅದರ ಟೂರಿಸಂ ಟ್ಯಾಗ್ಲೈನ್ ಏನು, ಹೈಕೋರ್ಟ್ ಎಲ್ಲಿದೆ, ಲೋಕಸಭಾ ಸ್ಥಾನ, ರಾಜ್ಯಸಭಾ ಸ್ಥಾನ, ವಿಧಾನಸಭಾ ಸ್ಥಾನಗಳೆಷ್ಟಿದೆ, ವಿಧಾನ ಪರಿಷತ್ ಇದೆಯಾ ಇಲ್ವಾ, ಇದ್ದರೆ ಎಷ್ಟು ಸ್ಥಾನ, ಜನಸಂಖ್ಯೆಯಲ್ಲಿ ಎಷ್ಟು ದೊಡ್ಡದು, ವಿಸ್ತೀರ್ಣದಲ್ಲಿ ಎಷ್ಟು ದೊಡ್ಡದು, ಆ ಒಂದು ರಾಜ್ಯದಲ್ಲಿರ್ತಕ್ಕಂಥ ಯುನೆಸ್ಕೋ ಸೈಟ್ಸ್ ಇದಾವ, ಟೆಂಟೇಟಿವ್ ಲಿಸ್ಟಲ್ಲಿ ಇದಾವ, ICH ಸೈಟ್ಸ್ ಇದಾವ, ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಬಯೋಸ್ಫಿಯರ್ ರಿಸರ್ವ್, ರಾಮ್ಸರ್ ಸೈಟ್, ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಏನಾದರೂ ಇದಾವ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್, ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ಪ್ರಮುಖ ನದಿಗಳು, ಆಣೆಕಟ್ಟುಗಳು, ಜಲಪಾತಗಳು, ಬಂದರುಗಳು, ಬೀಚುಗಳು, ಹೀಗೆ ಒಂದಲ್ಲ ಎರಡಲ್ಲ 10 ವಿಚಾರಗಳನ್ನು ಒಂದೇ ಕಡೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಅವು ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಆಗಿರ್ತವೆ. ಈಗ ನೋಡಿ, ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ರಾಜ್ಯಪಾಲರ ಪಟ್ಟಿ ಕೊಟ್ಟು ಯಾವ ರಾಜ್ಯಗಳ ರಾಜ್ಯಪಾಲರು ಅಂತ ಪಟ್ಟಿ 2ರಲ್ಲಿ ಕೊಟ್ಟಿರ್ತಾರೆ, ಮ್ಯಾಚ್ ಮಾಡಿ ಅಂತ ಕೊಡ್ತಾರೆ. ಇಲ್ಲ, ರಾಜ್ಯಪಾಲರು ಮತ್ತು ಅವರ ರಾಜ್ಯಗಳನ್ನು ಕೊಟ್ಟು ಎಷ್ಟು ಜೋಡಿಗಳು ಸರಿ ಇದಾವೆ ಅಂತ ಕೊಡ್ಬೋದು. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾರ್ಯಾರಾದರೂ ಅವರ ಮುಖ್ಯಮಂತ್ರಿಗಳು ಮತ್ತು ಅವರ ರಾಜ್ಯಗಳನ್ನು ಜೋಡಿ ಮತ್ತು ಹೊಂದಿಸಿ ಬರೀರಿ ಈ ಥರ ಕೇಳಿದರು. ಸೊ ಹಾಗಾಗಿ ಈ ರೀತಿಯ ಭಾರತ ದರ್ಶನ ಯಾವ ಸಂದರ್ಭದಲ್ಲಿ ಯೂಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಅದು ಸೊ ಎನಿ ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸ್ಯಾಂಚುರಿ ಈ ರೀತಿಯಾಗಾದರೂ ಯೂಸ್ ಆಗ್ಬೋದು. ಹಾಗಾಗಿ ಸ್ವಲ್ಪ ನೋಡಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಪ್ರಶ್ನೆ ಏನು ಕೇಳಿದ್ರು, ಜಲಸಂಚಯ್ ಜನಭಾಗೀದಾರಿ 2.0 ಅದನ್ನು ವಿಸ್ತರಿಸಿ JSJB 2.0 ಅಂತ ಕೇಳಿದ್ರು.
ಯೂಸ್ ಆಗಿದೆ ನಮ್ಮ ಕ್ಲಾಸ್ ನಂಬರ್ 1086 ಅಂತ ಭಾವಿಸ್ತಾ. ಎಲ್ಲವನ್ನು ನೆನ್ಪಿಡೋಕ್ಕಾಗಲ್ಲ, ಅದನ್ನು ಮಾತ್ರ ತಿಳ್ಕೊಂಬಿಡಿ. ನಾವು ಮಾಡಿದ್ದೀವನ್ ಮಾತ್ರಕ್ಕೆ ನೆನ್ಪಿಡಬೇಕು ಅಂತಿಲ್ಲ. ನಾನೇ ಮಾಡಿದ್ರು ನನಗೆ ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಟೀಚರ್ ಪಾಠ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟು 19ನೇ ಪ್ರಶ್ನೆ, ಮುಂದಿನ ಒಂದು ಕರೆಂಟ್ ಅಫೇರ್ಸ್. 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯವೇನು? ಧ್ಯೇಯ ವಾಕ್ಯ ಏನಿದೆ 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ್ದು ಅಂದರೆ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು, ಕೋಆಪರೇಟಿವ್ಸ್ ಫಾರ್ ದ ಪೀಸ್ಫುಲ್ ವರ್ಲ್ಡ್ ಅನ್ನಂಗೆ. ಹೌದು, ಈ ಸಹಕಾರ ವಿಚಾರ ಬಂದ ತಕ್ಷಣ ಇದನ್ನು ನಾವು ಎಕನಾಮಿಕ್ಸ್ಗೆ ಹಾಕೋಬೇಕಾ ಅಥವಾ 2026 ಅಂತ ಇದ್ದಿದ್ದಕ್ಕೆ ಕರೆಂಟ್ ಅಫೇರ್ಸ್ ಹಾಕೋಬೇಕಾ? ನೀವೇ ಹೇಳಬೇಕು. ಅಥವಾ ನಾವು ಡೇಸ್ ಆ್ಯಂಡ್ ಥೀಮ್ಸ್ ಮಾಡ್ತೀವಿ ಅಂದಿದ್ದಕ್ಕೆ ಕರೆಂಟ್ ಅಫೇರ್ಸಲ್ಲಿ ಹಾಕೊಳ್ತೀವ? ನಿಮ್ಮ ಇಷ್ಟ ಅನ್ನಂಗೆ. ನಾವಂತೂ ಕವರ್ ಮಾಡ್ತಾ ಇರ್ತೀವಿ. ಇದೇ 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಥೀಮ್ ಬಗ್ಗೆ ನಾನು ಇನ್ನೇನು, ನೀವು ನಿನ್ನೆ ಎಕ್ಸಾಮ್ ಬೆಳಿಗ್ಗೆ ಹೋಗ್ಬೇಕಾದ್ರೆ 8 ಗಂಟೆ 8:15 ಒಳಗಡೆ ಈ ವಿಡಿಯೋ ಮಾಡಿ ಕೊಟ್ಟಿದ್ದೆ. ಕ್ಲಾಸ್ ನಂಬರ್ 1207. ಇವತ್ತು ಮಾತಾಡ್ತಾ ಇರೋದು ಕ್ಲಾಸ್ ನಂಬರ್ 1208. ನಿನ್ನೆ ಬೆಳಿಗ್ಗೆ ನೀವು ಇನ್ನೇನು ಎಕ್ಸಾಮ್ ಹಾಲ್ ಒಳಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಒಂದು 20 ನಿಮಿಷದ ವಿಡಿಯೋ ಜುಲೈ 2026ನ ಡೇಸ್ ಆ್ಯಂಡ್ ಥೀಮ್ಸ್ ಕವರ್ ಮಾಡಿಕೊಟ್ಟಿದ್ದೆ. ಅದರಿಂದ 2 ಪ್ರಶ್ನೆಗೆ ಯೂಸ್ ಆಗಿದೆ ನೇರವಾಗಿ. ಇವನ್ HKದಲ್ಲೂ ಒಂದು ಪ್ರಶ್ನೆಗೆ ಯೂಸ್ ಆಗಿರಬೇಕು. ಹೇಗೆ ಅಂದರೆ ನೋಡಿ, ಜುಲೈ 2026 ನಾವು ಡೇಸ್ ಆ್ಯಂಡ್ ಥೀಮ್ಸ್ ಅಂತ ಮಾಡ್ತೀವಿ. ಪ್ರತಿ ತಿಂಗಳದು ಪಾರ್ಟ್ ವೈಸ್ ಕರೆಂಟ್ ಅಫೇರ್ಸ್ ಮಾಡಿ ಸ್ಪೆಷಲ್ ವಿಡಿಯೋಸ್ ಮಾಡಿದ ನಂತರ ಕೊನೆಯಲ್ಲಿ ಡೇಸ್ ಆ್ಯಂಡ್ ಥೀಮ್ಸ್ ಮಾಡಿ ಆ ತಿಂಗಳದ ಕಂಪ್ಲೀಟ್ PDF ಕೊಟ್ಟು ಆಯ್ತು ನೋಡ್ರಿ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾ ಇರ್ತೀನಿ. ಹಾಗೆ ಜುಲೈ 2026 ಕ್ಲಾಸ್ ನಂಬರ್ 1207ಅಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಅಂತಾರಾಷ್ಟ್ರೀಯ ಸಹಕಾರಿ ದಿನ ಯಾಕೆ ಆಚರಿಸ್ತಾರೆ, ಯಾವತ್ತು ಆಚರಿಸ್ತಾರೆ, ಸೊ ಅದೆಲ್ಲವನ್ನು ಹೇಳ್ತಾ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಅಂತಕ್ಕಂಥದ್ದು ಥೀಮ್ ನೋಡ್ರಿ. ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ ಬರುತ್ತೆ. ಅದು 2024ರಲ್ಲಿ ಜುಲೈ 6 ಆಗಿತ್ತು, 25ರಲ್ಲಿ ಜುಲೈ 5 ಬಂದಿದೆ, 26ರಲ್ಲಿ ಜುಲೈ 4ಕ್ಕೆ ಬಂದಿದೆ ನೋಡ್ರಿ. ಇಲ್ಲಿ 5 ಅಂತ ಏನಿದೆಯಲ್ಲ ಇದನ್ನು 4 ಅಂತ ಮಾಡ್ಕೊಳ್ರಿ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಬೆಳಿಗ್ಗೆ ನೀವು ಎಕ್ಸಾಮ್ ಹಾಲ್ ಒಳಗೆ ಹೋಗಕ್ಕೆ ಮುಂಚೆ ಮಾಡಿದ್ದೆ. ಸೊ ಥೀಮ್ ಯೂಸ್ ಆಗಿದೆ, ನಾವು ಮಾಡಿದ್ದಕ್ಕೆ ಯೂಸ್ ಆಗಿಬಿಟ್ಟಿದೆ ಅಂತಲ್ಲ, ಒಟ್ಟಿನಲ್ಲಿ ಉಪಯೋಗ ಆಗಲಿ ಅಂತ ಮಾಡಿರ್ತೀವಿ ಅಷ್ಟೇ. ನಾವು ಉಪಯೋಗ ಆಗಿದೆ. ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ ಡೇಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಕೂಡ. ಅದಕ್ಕೋಸ್ಕರ ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ. ಒಂದೊಂದು ಎಕ್ಸಾಮಲ್ಲಿ ಯೂಸ್ ಆಗುತ್ತೆ, ಒಂದೊಂದು ಎಕ್ಸಾಮಲ್ಲಿ ಯೂಸ್ ಆಗಲ್ಲ ಅಷ್ಟೇ. ಕೆಲವೊಂದು ಸಲ ಫೀಲ್ ಆಗ್ತಾ ಇರ್ಬೋದೇ ಡೇಸ್ ಆ್ಯಂಡ್ ಥೀಮ್ಸ್ ಏನು ಯೂಸ್ ಆಗುತ್ತೆ, ಪ್ರತಿ ತಿಂಗಳು ಮಾಡ್ತಾರಲ್ಲ ಇವ್ರಂತ. ಅರ್ಥ ಮಾಡ್ಕೊಳ್ರಿ. ಹಾಗಂತ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ, 100 ಪ್ರಶ್ನೆ ಮಾತ್ರ ಅವ್ರು ತೆಗಿಬೇಕು. ನಮ್ಮ ಸಂವಿಧಾನದಲ್ಲಿ ಎಷ್ಟೆಲ್ಲ ಆರ್ಟಿಕಲ್ಸ್ ಓದ್ತೀವಿ, ಒಂದು 2-3 ಆರ್ಟಿಕಲ್ ಕೂಡ ಬಂದಿರಲ್ಲ ಒಂದೊಂದ್ಸಲ ಎಕ್ಸಾಮಲ್ಲಿ. ಎಷ್ಟೆಲ್ಲ ಸಂವಿಧಾನ ತಿದ್ದುಪಡಿಗಳು, ಏನೆಲ್ಲ ಕತೆ ನಮ್ಮ ಸಂವಿಧಾನ ರೂಪಿಸುವಲ್ಲಿ ಪ್ರತಿಯೊಬ್ಬರ ಮಹತ್ವದ ಕೊಡುಗೆಗಳನ್ನ ಓದಿರ್ತೀವಿ, ಕಮಿಟಿಗಳನ್ನ ಓದಿರ್ತೀವಿ, ನಂತರ ಆಗಿರ್ತಕ್ಕಂಥ ಚೇಂಜಸ್ಗಳನ್ನ ನೋಡಿರ್ತೀವಿ. ಎಕ್ಸಾಮಲ್ಲಿ ಎಲ್ಲವನ್ನು ಕೇಳೋಕ್ಕಾಗುತ್ತಾ? ಇತಿಹಾಸ ಅಂದ ತಕ್ಷಣ ಎಷ್ಟೆಲ್ಲ ಯುದ್ಧಗಳು, ಎಷ್ಟು ಇಯರ್ಸ್ ನೆನ್ಪಿಟ್ಟಿರ್ತೀವಿ, ಯಾರು ಏನು ಕತೆ ಎಲ್ಲ ನೋಡಿರ್ತೀವಿ. ಎಕ್ಸಾಮಲ್ಲಿ ಕೇಳ್ತಾರ? ಎಷ್ಟು ಶಾಸನಗಳು, ಎಷ್ಟು ಯುದ್ಧಗಳು, ಎಷ್ಟು ಇಸ್ವಿಗಳು, ಎಷ್ಟು ರಾಜರು, ಎಷ್ಟು ಅಣ್ಣ ತಮ್ಮಂದಿರು, ಯಾರ ಮಗ ಯಾರು ಏನನ್ನು ಕಟ್ಟಿಸಿದ್ರು, 1-2 ಎಕ್ಸಾಮಲ್ಲಿ ಕೆಲವೊಂದು ಸಲ ಪ್ರಶ್ನೆಗಳು ಬರೋದೇ ಇಲ್ಲ. ಹಾಗಂತ ಓದೋಕ್ಕಾಗಲ್ಲ, ಓದಬಾರ್ದ. ಎಕ್ಸಾಮಲ್ಲಿ ಪ್ರಶ್ನೆಗಳಾಗಿ ಬರದೇ ಇದ್ದಾಗ ಫೀಲ್ ಆಗ್ತಾ ಇರುತ್ತೆ ಏನಂತ, ಅಯ್ಯೋ ಅದು ಓದಿದ್ದು ವೇಸ್ಟ್ ಆಯ್ತು, ಇದು ಓದಿದ್ದು ವೇಸ್ಟ್ ಆಯಿತು. ಇಲ್ಲಿ ಒಂದೇ ಒಂದು ಪರೀಕ್ಷೆಗಂತ ಓದೋಕ್ಕಾಗಲ್ಲ, ನಾವು ಹಲವಾರು ಪರೀಕ್ಷೆಗಳನ್ನು ಗುರಿ ಇಟ್ಕೊಂಡು ಓದಬೇಕಾಗುತ್ತೆ. ಸೊ ಇಷ್ಟು ಯೂಸ್ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ 20ನೇ ಪ್ರಶ್ನೆ, ಮತ್ತೊಂದು ಕರೆಂಟ್ ಅಫೇರ್ಸ್ ಏನಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಪದೇ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಎಷ್ಟೋ ಕರೆಂಟ್ ಅಫೇರ್ಸಲ್ಲಿ ನಾವು ಕವರ್ ಮಾಡಿದ್ದೀವಿ, ಯೂಸ್ ಆಗಿದೆ ಅಂತ ಭಾವಿಸ್ತಾ. ಸೊ ABC ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಮೇ 15, 2025 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. ಸರಿ ಇದೆ, A ಮತ್ತು B ಸರಿ ಇದ್ದಾವೆ. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರದ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಸರಿ ಇದೆ. ಕರ್ನಾಟಕ ಸರ್ಕಾರವು 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBAಯನ್ನು ರಚಿಸಿತು ಅಂದರೆ ತಪ್ಪಿದೆ. ಯಾಕಂದರೆ 2025ರಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಲ್ಲ, 2024ರಲ್ಲಿ. ಇದನ್ನು ಒಂದು 4-5 ಸಲ ಮಾತಾಡಿದ್ದೀವಿ. ಒಂದು ಕ್ಲಾಸ್ ನಂಬರ್ 955ಅಲ್ಲಿ
ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು UPSC KPSC ಫ್ರೀ ಕೋಚಿಂಗ್ ಎಕ್ಸಾಮ್ ಮಾಡಿದಾಗ 9/11/2025 18 ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಂದಿದ್ವು. ಆ ಸಂದರ್ಭದಲ್ಲಿ ಕೂಡ ಮಾತಾಡಿದ್ವಿ. ಏನಿತ್ತು ಪ್ರಶ್ನೆ ಅಂತ ನೀವೇ ನೋಡಬೇಕು. ನಾನು ಕ್ಲಾಸ್ ನಂಬರ್ ಅಷ್ಟೇ ಹೇಳ್ತೀನಿ, ಆದರೂ ಕೂಡ ಒಂಚೂರು ಹೇಳ್ಬಿಡ್ತೀನಿ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಅಡಿಯಲ್ಲಿ ಸ್ಥಾಪಿಸಲಾದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನೇನು ಹೇಳಿಕೆಗಳಿದ್ದಾವೆ? ಸೊ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಅಡಿಯಲ್ಲಿ GBಯನ್ನು ರಚಿಸಲಾಗಿದೆ, ಸರಿ ಇದೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಈ ಒಂದು ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ, ಸರಿ ಇದೆ. ಪ್ರಾಧಿಕಾರವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಉತ್ತರ ನಗರ ಆಡಳಿತ ಸಂಸ್ಥೆಯಾಗಿ ಬದಲಾಯಿಸುತ್ತದೆ. ಬಹುನಗರ ನಿಗಮಗಳು ಎಲ್ಲ ಇದೆ. ನೀವು ಕ್ಲಾಸ್ ನಂಬರ್ 955 ನೋಡಬೇಕು. ಇಲ್ಲರೆ ನಮಗೆಲ್ಲ ಇಲ್ಲೇ ಹೇಳ್ರಿ ಅಂದರೆ ಇಲ್ಲ. ಹಂಗೆ ಹೇಳ್ತಾ ಹೋದ್ರೆ 19 ಕ್ವಶನ್ಗೆ 3 ಗಂಟೆ ಆಗುತ್ತೆ. ಕ್ಲಾಸ್ ನಂಬರ್ 906 ಸೆಪ್ಟೆಂಬರ್ 2025 ಪಾರ್ಟ್ 3 ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ, 5 ನಗರ ಪಾಲಿಕೆಗಳು ಚಾಲ್ತಿಗೆ, ಒಟ್ಟು 450 ವಾರ್ಡ್ಗಳು ರಚನೆಯಾಗಲಿವೆ ಅಂತ ಒಂದು ಸಾರಿ. ನೆಕ್ಸ್ಟು ಕ್ಲಾಸ್ ನಂಬರ್ 870 ಜುಲೈ 2025 ಪಾರ್ಟ್ 10ನಲ್ಲಿ 2ನೇ ಬಾರಿ. ಓಕೆ, ಇದ್ರ PDF ಕೊಡ್ತೀನಿ. ಇದ್ರ PDF ಕೊಟ್ಟ ಕಂಪ್ಲೀಟ್ ಓದ್ಕೊಳ್ಳಂತ್ರಿ. ಓಕೆ, ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ. ಓಕೆ, ವೆಯ್ಟ್ ಮಾಡಿ. ಕ್ಲಾಸ್ ನಂಬರ್ 601ನಲ್ಲಿ ಫಸ್ಟ್ ಟೈಮ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಸಂಪುಟ ಅಸ್ತು ಅಂತಕ್ಕಂಥ ಸಂದರ್ಭದಲ್ಲಿ. ಓಕೆ, ಇನ್ನು ಕ್ವಶನ್ ನಂಬರ್ 21, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಸಿಕ್ಕಿಮನ್ನ ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಯಾವ ಕಾರ್ಯಕ್ರಮದಡಿ? ಉತ್ಸಾಹ, ಉತ್ಕರ್ಷ್, ಉಲ್ಲಾಸ್, ಉತ್ತಮ್ ಅಂದರೆ ಸರಿಯಾದ ಉತ್ತರ ಉಲ್ಲಾಸ್ ಅಂತಕ್ಕಂಥ ಕಾರ್ಯಕ್ರಮದಡಿ. ಇದನ್ನ ನಾವು ಇತ್ತೀಚೆಗೆ ಕ್ಲಾಸ್ ನಂಬರ್ 1198 ಈಗ 1208 ಮಾತಾಡ್ತಾ ಇದ್ದೀವಿ ಈ ವಿಡಿಯೋ. ಹಾಗೇ ಒಂದು 10 ವಿಡಿಯೋ ಹಿಂದಕ್ಕೆ ಹೋದರೆ ಸೊ 1198 ಜುಲೈ 2026 ಪಾರ್ಟ್ 10ನಲ್ಲಿ ಒಂದು ವಿಚಾರ ಮಾತಾಡಿದ್ವಿ. ಉಲ್ಲಾಸ್ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಆಗಿದ್ದು ಮತ್ತು NEP 2020 ಅಡಿಯಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು ಅಂದರೆ ಉತ್ತರಾಖಂಡ್ ಆಗಿತ್ತು. ಉತ್ತರಾಖಂಡ್ 6ನೇದು, 5ನೇದೇ ಸಿಕ್ಕಿಂ. ನಮಗಿಲ್ಲಿ ಸಿಕ್ಕಿಂ ಎಷ್ಟನೇ ರಾಜ್ಯ ಅಂತ ಕೇಳಿಲ್ಲ. ಒಟ್ಟಲ್ಲಿ ಸಿಕ್ಕಿಂ ಏನಿದೆ ಅಲ್ವಾ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿದೆ. ಯಾವ ಕಾರ್ಯಕ್ರಮದಡಿ ಅಂತ ಕೇಳಿದ್ದಾರೆ. ಮತ್ತೆ ಉಲ್ಲಾಸ್ ಕಾರ್ಯಕ್ರಮ ಅಂದ್ರೇನು? ಈ ಕಾರ್ಯಕ್ರಮದಡಿ 100% ಲಿಟ್ರಸಿಗೆ ಏನು ಕ್ರೈಟೀರಿಯಾ ಮಾಡ್ಕೊಂಡಿದ್ದಾರೆ ಇವೆಲ್ಲ ಕೇಳ್ತಾರೆ ಮುಂದಿನ ಎಕ್ಸಾಮಲ್ಲಿ. PDF ಕೊಟ್ಟಾಗ ಓದಿ. ಇಲ್ಲ ನಮ್ಮ ಕ್ಲಾಸ್ ನಂಬರ್ 1198 ನೋಡಿ, ಕ್ವಶನ್ ನಂಬರ್ 8ರಲ್ಲಿ ಜುಲೈ 2026 ಸೊ ಉತ್ತರಾಖಂಡ್ 6ನೇ ರಾಜ್ಯವಾದರೆ ಆ 5 ರಾಜ್ಯಗಳು ಯಾವ್ಯಾವ ಅಂದರೆ ಫಸ್ಟ್ ಮಿಜೋರಾಮು, ನೆಕ್ಸ್ಟ್ ಗೋವಾ, ತ್ರಿಪುರಾ, ಹಿಮಾಚಲ್ ಪ್ರದೇಶ ಮತ್ತು ಸಿಕ್ಕಿಂ 5ನೇ ರಾಜ್ಯವಾಗಿತ್ತು. ನೋಡಿ, ಈಗಾಗಲೇ ಸಂಪೂರ್ಣ ಸಾಕ್ಷರತೆಯ ಸ್ಥಾನಮಾನವನ್ನು ಪಡೆದಿರುವ 5 ರಾಜ್ಯಗಳೆಂದರೆ ಮಿಜೋರಾಂ, ಗೋವಾ, ತ್ರಿಪುರಾ, ಹಿಮಾಚಲ ಪ್ರದೇಶ ಮತ್ತು ಸಿಕ್ಕಿಂ. ಹಾಗಾದರೆ ಏನಿದು ಉಲ್ಲಾಸ್ ಕಾರ್ಯಕ್ರಮ? ಉಲ್ಲಾಸ್ ಅಂದ್ರೆ ಏನು? ಯಾಕೆ ತಂದಿದ್ದಾರೆ? ಕೇರಳನೂ ಇಲ್ಲ, ಬೇರೆ ರಾಜ್ಯಗಳಿಲ್ಲ, ಅದೇಗೆ ಬೇರೆ ಬೇರೆ ರಾಜ್ಯಗಳಿದ್ದಾವೆ ನೋಡಿ. ಮತ್ತು ಉತ್ತರಾಖಂಡದ ಭಾರತ ದರ್ಶನವನ್ನು ಮಾಡ್ಕೊಳ್ರಿ. ಸೊ PDF ಕೊಟ್ಟಾಗ ನೋಡಿ. ನೆಕ್ಸ್ಟು ಕ್ವಶನ್ ನಂಬರ್ 22, ಸೆಹತ್ ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸೆಹತ್ ಅಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಸೆಹತ್. ಇದನ್ನು ICAR ಅವರು ಲಾಂಚ್ ಮಾಡಿದ್ರು. ಸೆಹತ್ತನ್ನು ಸ್ಟ್ರೆಂಥನ್ ದ ಅಗ್ರಿಕಲ್ಚರ್, ನ್ಯೂಟ್ರಿಷನ್, ಹೆಲ್ತ್ ಕನ್ವರ್ಜೆನ್ಸ್ ಆ್ಯಂಡ್ ಡೆಲಿವರ್ ಮೆಜರಬಲ್ ಪಬ್ಲಿಕ್ ಹೆಲ್ತ್ ಔಟ್ಕಮ್ಸ್ ಅಂತ. ಸೆಹತ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದನ್ನು ಯಾರು ಲಾಂಚ್ ಮಾಡಿದ್ರು ಅಂತ? ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇವರಿಬ್ಬರು ಸೇರಿ ಸೆಹತ್ ಅಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥ ಒಂದು ಮಿಷನ್ ಅನ್ನು ತಂದಿದ್ದಾರೆ. ಸೊ ಇಟ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಲೇಟ್ ದ ಅಗ್ರಿಕಲ್ಚರಲ್ ಅಡ್ವಾನ್ಸ್ಮೆಂಟ್ ಇಂಟು ಟ್ಯಾಂಜಿಬಲ್ ಹೆಲ್ತ್ ಔಟ್ಕಮ್ಸ್ ಫಾರ್ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ನಾಗರಿಕರ ಉನ್ನತಿಗಾಗಿ ಅಗ್ರಿಕಲ್ಚರಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತವೆ ಅವುಗಳನ್ನು ಭಾರತೀಯರ ಆರೋಗ್ಯ ರಕ್ಷಣೆಯಲ್ಲಿ, ಉನ್ನತಿಯಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸೆಹತ್ ಕಾರ್ಯಕ್ರಮವನ್ನು ತಂದಿದ್ದಾರೆ. ಸೊ ನೋಡ್ಬೋದು. ಇದನ್ನೇ ಮಾತಾಡಿದೀವೋ ಇಲ್ಲ ನನಗೆ ಅಷ್ಟು ಡೌಟ್ ಇದೆ. ಸೊ ನೋಡಿ, ಯೂಸ್ ಅಂತೂ ಆಗುತ್ತೆ.
ಕ್ವಶನ್ ನಂಬರ್ 23, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ? 1990ರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ತಂದಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಯಾಕೆ ಇದನ್ನು ಕೇಳ್ತಾ ಇದ್ದಾರೆ ಅಂದರೆ ಏನಾದರೂ ಸುದ್ದಿಯಲ್ಲಿರುತ್ತೆ. ಹಾಗಾದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1999 ಸೊ ಯಾವ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ ಅಂದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂತ. PDUNAS ಅಂದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ಅಕಾಡೆಮಿ ಆಫ್ ಸೋಷಿಯಲ್ ಸೆಕ್ಯೂರಿಟಿ, ನ್ಯೂ ಡೆಲ್ಲಿ. ಇತ್ತೀಚೆಗೆ ಒಂದು 3 ದಿನಗಳ ಟ್ರೈನಿಂಗ್ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಸುದ್ದಿಯಲ್ಲಿರ್ತವೆ. ಯಾವಾಗ ಸುದ್ದಿಯಲ್ಲಿರ್ತವೆ ಅವಾಗ ಇಂಥ ಪ್ರಶ್ನೆಗಳಾಗಿ ಬರ್ತವೆ. ನೆನ್ಪಿಟ್ಕೊಳ್ರಿ. ಮತ್ತು ಒಂದಷ್ಟು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೀವಿ ನೋಡಿ. ಫೌಂಡಿಂಗ್ ನೇಮು ಬೇರೆ ಇತ್ತು, ನಂತರ 1992ರಲ್ಲಿ ರೀನೇಮ್ ಮಾಡಿದ್ದಾರೆ, ಬೇರೆ ಹೆಸರು. ಮತ್ತೆ 2016ರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ಅಕಾಡೆಮಿ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ರೀನೇಮನ್ನು ಮಾಡಿದ್ದಾರೆ. ಇದರ ಉದ್ದೇಶ EPFOದಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು ಪ್ರಮುಖ ಉದ್ದೇಶವಾಗಿದೆ. ಕ್ವಶನ್ ನಂಬರ್ 24 ಎಲ್ರಿಗೂ ಗೊತ್ತೇ ಇರುತ್ತೆ, ನೇರವಾದ ಪ್ರಶ್ನೆ. ಜನರಲ್ NS ರಾಜಸುಬ್ರಹ್ಮಣ್ಯ ಅವರು 2026 ಮೇ 30ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಹಾಗಾದರೆ 2ನೇರವರು ಯಾರು ಅಂತ ಕೇಳ್ತಾರೆ. ಇದು KA ಪ್ಯಾಟರ್ನ್. ಇದು ಅಂದರೆ ಫಸ್ಟ್ ಅವರೇ ಒಂದಷ್ಟು ಆನ್ಸರ್ ಕೊಟ್ಟು ನಂತರ ಡಿಫಿಕಲ್ಟ್ ಮಾಡಾಕ್ತಾರೆ. ಸೊ ಹೌದು ಗೊತ್ತಿರುತ್ತೆ, NS ರಾಜಸುಬ್ರಹ್ಮಣ್ಯ ಅವರು 3ನೇ CDS ಆದರು. 2ನೇರವರು ಯಾರು ಅಂತ ಕೇಳಿದ್ದಾರೆ. ಜನರಲ್ ಅನಿಲ್ ಚೌಹಾಣ್ ಅವರು. ಕ್ಲಾಸ್ ನಂಬರ್ 1138 ಜೂನ್ 2026 ಪಾರ್ಟ್ 1. ನಾವು ಮಾಡಿಲ್ಲ ಅಂದರೂ ಕೂಡ ಓದಿರ್ತೀರ, ಅದೇನು ದೊಡ್ಡ ವಿಚಾರ ಅಲ್ಲ ನಿಮಗೆ. ಸೊ ಕ್ಲಾಸ್ ನಂಬರ್ 1138 ನೋಡಿಬಿಡಿ, ಗೊತ್ತಿದೆ ನಿಮಗೆಲ್ಲ ಡೀಟೇಲ್ಸ್. ರಾಜಸುಬ್ರಹ್ಮಣ್ಯ ಅವರು ನೂತನ CDS ಆಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಲೂ ಒಂದು ಸಲ ಮಾತಾಡಿದ್ವಿ. ಅದೇ ಥರ ಅವರ ಆಯ್ಕೆ ಆದಾಗಲೂ. ಸೊ ಬಿಪಿನ್ ರಾವತ್ ಅವರು ಫಸ್ಟು, ಸೆಕೆಂಡ್ ಅನಿಲ್ ಚೌಹಾಣ್ ಮತ್ತು 3ನೇರವರು NS ರಾಜಸುಬ್ರಹ್ಮಣ್ಯ. ಅವರ ನೇಮಕ ಆದಾಗಲೂ ಕೂಡ ಕ್ಲಾಸ್ ನಂಬರ್ 1117ನಲ್ಲಿ ಕೂಡ ಮೇ 2026 ಪಾರ್ಟ್ 2 ಅಲ್ಲಿ ಅವರ ನೇಮಕ ಆಗಿದ್ದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ನಂತರ ಅಧಿಕಾರ ವಹಿಸ್ಕೊಂಡಾಗ ಕೂಡ ಮಾತಾಡಿದ್ದೀವಿ. ಸೊ ಇಷ್ಟು ಡೀಟೇಲ್ಸ್. ನೆಕ್ಸ್ಟ್ 25, 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ? ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CP ರಾಧಾಕೃಷ್ಣನ್ ಅವರು 2026 ಏಪ್ರಿಲಲ್ಲಿ ಭಾರತ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಸಿಂಧಿ ಭಾಷೆದು ಅದನ್ನು 2 ಲಿಪಿಗಳಲ್ಲಿ ಪ್ರಕಟಿಸಿದರು. ಯಾವ ಲಿಪಿ ಅಂದರೆ ಸರಿಯಾದ ಉತ್ತರ ಒಂದು ದೇವನಾಗರಿ, ಮತ್ತೊಂದು ಪರ್ಷಿಯನ್ ಲಿಪಿಯಲ್ಲಿ. ಸೊ ಇದು ಆನ್ಸರು ಕವರ್ ಆಗಿರುತ್ತೆ, ಬಟ್ ನೆನ್ಪಿಡೋದು ಸ್ವಲ್ಪ ಕಷ್ಟ ಈ ಥರದ್ದು. ಸೊ ಟ್ರೈ ಮಾಡಿ, ಸ್ವಲ್ಪ ಜಾಸ್ತಿ ಓದಬೇಕು. ಸೊ ಸ್ಕ್ರಿಪ್ಟ್ಸ್ ಯೂಸ್ಡ್ ಯಾವ್ಯಾವು? ದೇವನಾಗರಿ ಸ್ಕ್ರಿಪ್ಟ್ ಮತ್ತು ಪರ್ಷಿಯನ್ ಸ್ಕ್ರಿಪ್ಟ್. ಯಾವುದು? ಸಿಂಧಿ ಟ್ರಾನ್ಸ್ಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಲೀಸ್ಡ್ ಬೈ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ನ್ಯೂ ಡೆಲ್ಲಿ. ನೋಡಿ, ವೈಸ್ ಪ್ರೆಸಿಡೆಂಟ್ CP ರಾಧಾಕೃಷ್ಣನ್ ರಿಲೀಸಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಿಂಧಿ ಲ್ಯಾಂಗ್ವೇಜ್ ಬೋತ್ ಇನ್ ದೇವನಾಗರಿ ಅಂಡ್ ಪರ್ಷಿಯನ್ ಸ್ಕ್ರಿಪ್ಟ್ಸ್. ಇನ್ನು 46 ಅಗೇನ್ ಡೇಸ್ ಅಂಡ್ ಥೀಮ್ಸ್ ಯೂಸ್ ಆಗಿದೆ ನೋಡಿ. ಪಟ್ಟಿ 1ರಲ್ಲಿ ಡೇಸು, ಪಟ್ಟಿ 2ರಲ್ಲಿ ಆ ದಿನಾಂಕಗಳು. ಸೊ ಈಗ ಭೂಮಿ ದಿನ, ಅರ್ತ್ ಡೇ, ವಿಶ್ವ ಓಜೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ. ವಿಶ್ವ ಜನಸಂಖ್ಯಾ ದಿನದ್ದು ಜುಲೈ 11. ನಾ ಹೇಳಿದ್ನಲ್ವ, ಎಕ್ಸಾಮ್ ಹೋಗೋಕ್ಕೆ ಮುಂಚೆ 1 ಅವರ್ ಮುಂಚೆ ಮಾಡಿಕೊಟ್ಟಿದ್ದೆ. ಕೆಲವೊಬ್ರು ನೋಡಿರ್ತಾರೆ, ಕೆಲವೊಬ್ರು ನೋಡೋಕ್ಕಾಗಿರಲ್ಲ. ವಿಶ್ವ ಜನಸಂಖ್ಯಾ ದಿನ ಜುಲೈ 11. D3 ಇರೋದು ಎಷ್ಟರಲ್ಲಿ? ಒಂದೇ ಒಂದು ಆಪ್ಷನ್ ಮುಗಿದೋಯ್ತು. ಇಲ್ಲ ರೀ ನಮಗೆ ಭೂಮಿ ದಿನ ಗೊತ್ತು, ಹೇಗೆ 22 ಏಪ್ರಿಲ್. ಇಲ್ಲ ರೀ ನಮ್ಗೆ ಓಜೋನ್ ದಿನ ಗೊತ್ತು 16 ಸೆಪ್ಟೆಂಬರ್. ನಿಮ್ಮ ಇಷ್ಟ. ಸೊ ಒಂದು ಗೊತ್ತಿದ್ರೆ ಸಾಕು, ಆನ್ಸರ್ ಗೊತ್ತಾಗ್ತಕ್ಕಂಥ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಸಿ ಅನಿಸುತ್ತೆ ಆ್ಯಕ್ಚುಲಿ. ಬಟ್ ನಾವು ಪ್ರತಿ ವರ್ಷ ಡೇಸ್ ಆ್ಯಂಡ್ ಥೀಮ್ಸನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಕ್ಲಾಸ್ ನಂಬರ್ 1046 ಜನವರಿ 2026 ಡೇಸ್ ಆ್ಯಂಡ್ ಥೀಮ್. ಮತ್ತು ಫೆಬ್ರವರಿಲಿ ಎಲ್ಲ ಕರೆಂಟ್ ಅಫೇರ್ಸ್ ಮುಗಿದ ಮೇಲೆ ಕೊನೆಯಲ್ಲಿ ಡೇಸ್ ಆ್ಯಂಡ್ ಥೀಮ್ ಮಾಡಿದ್ವಿ. ಕ್ಲಾಸ್ ನಂಬರ್ 1077 1099 ಮಾರ್ಚ್ 2026, 1115 ಏಪ್ರಿಲ್ 2026, ಮೇ 2026 1132, ಜೂನ್ 2026 1166, ಜುಲೈ 2026 1207. ಈ ಕ್ಲಾಸಿನೇ ಹಿಂದಿನ ಕ್ಲಾಸ್. ಇಷ್ಟೇ ಇರೋದು. ಇಷ್ಟೆಲ್ಲ ಓದಿದ್ರೆ ಆವಾಗ
ಇಂಥ ಪ್ರಶ್ನೆಗಳಿಗೆ ಅನುಕೂಲ ಆಗುತ್ತೆ. ನೆನ್ಪಿಡೋಕ್ಕಾಗುತ್ತಾ? ಟ್ರೈ ಮಾಡಬೇಕು. ಭಾಳ ಪಾಪ್ಯುಲರ್ ಇರೋವೇ ಕೇಳಿದ್ದಾರೆ. ಏಪ್ರಿಲ್ 22 ವರ್ಲ್ಡ್ ಅರ್ತ್ ಡೇ, ವಿಶ್ವ ಭೂದಿನ. ಅದರ ಥೀಮ್ ಏನು, ಯಾವಾಗ ಆಚರಣೆ ಮಾಡ್ತಾರೆ, ಯಾಕೆ, ಏನು ಅಂತ. ಸೊ ಡೇಸ್ ಆ್ಯಂಡ್ ಥೀಮ್ಸ್ ಹೋಗಿ ನೋಡಿ. ಸೆಪ್ಟೆಂಬರ್ 16 ಓಝೋನ್ ಡೇ, ಯಾಕೆ, ಏನು ನೋಡಿ. ಕನ್ವೆನ್ಷನ್ ಪ್ರೋಟೋಕಾಲ್ಸ್ ಮೇಲೆ ಕೂಡ ಮಾಡಿದ್ದೆ ನಾವು. ವಿಯೆನ್ನಾ ಕನ್ವೆನ್ಷನ್ ಅಂದ್ರೇನು, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದ್ರೇನು ನೋಡ್ಬೇಕು. ಇವು 3 ಇಂಪಾರ್ಟೆಂಟ್ ಕ್ಲಾಸ್ ಇದ್ದಾವೆ: 604, 603, 612. ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಡಿಸೆಂಬರ್ 2. ಡಿಸೆಂಬರ್ ಡೇಸ್ ಆ್ಯಂಡ್ ಥೀಮ್ಸಲ್ಲಿ ಮಾಡಿರ್ತೀವಿ 2025ರಲ್ಲಿ. 2026 ಮತ್ತು ಈ ಡಿಸೆಂಬರಲ್ಲಿ ಮಾಡ್ತೀವಿ. ಇನ್ನು ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11 ಅಂತೇಳಿ ನೆನ್ನೆ ವಿಡಿಯೋದಲ್ಲಿ ಮಾಡಿದ್ವಲ್ಲ ಬೆಳಿಗ್ಗೆ, ಅದೇ ಥರ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಯಾವತ್ತು ಅಂತ ಕೇಳಿದ್ರು. 11th ಜುಲೈ ಈಸ್ ಅಬ್ಸರ್ವ್ಡ್ ಆನ್ ಆ್ಯಸ್ ಎ ವರ್ಲ್ಡ್ ಪಾಪ್ಯುಲೇಷನ್ ಡೇ. PDOHK ಎಕ್ಸಾಮಲ್ಲಿ ಕೇಳಿದ್ರು ಈ ಥರ. 47 ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಏನು? ಸರಿಯಾದ ಉತ್ತರ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಅಂತ. ಸೊ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಸೊ ಇದು ಒಲಿಂಪಿಕ್ ಧ್ಯೇಯ ವಾಕ್ಯವಂತೆ. ನಾವು ಒಲಿಂಪಿಕ್ಸ್ ಮೇಲೆ ಟೋಕಿಯೋ ಒಲಿಂಪಿಕ್ಸ್ ಮುಗಿದಾಗ ಕ್ಲಾಸ್ ನಂಬರ್ 17ಅಲ್ಲಿ, ಪ್ಯಾರಿಸ್ ಒಲಿಂಪಿಕ್ಸ್ ಮುಗಿದಾಗ ಕ್ಲಾಸ್ ನಂಬರ್ 608 ಮತ್ತು 609 2 ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆ ಇಡೀ 3 ವಿಡಿಯೋ ಅಥವಾ 2 ವಿಡಿಯೋ ಮೊನ್ನೆ ಒಲಿಂಪಿಕ್ಸ್ದಷ್ಟೇ ನೋಡಿ. ಈ ಥರ ಪ್ರಶ್ನೆ ಬರುತ್ತೆ. ಇದನ್ನು ಮತ್ತೆ ನೋಡ್ಬೇಕು, ಇಂಥವೆಲ್ಲ ನೆನ್ಪಿಡಬೇಕು. ಓಕೆ, PDF ಕೊಡ್ತೀನಿ, ಇನ್ನಷ್ಟು ಮಾಹಿತಿಯನ್ನು ಓದಿ. ಇನ್ನು 48ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದು? ರೋಮ್ 1960. ಇದ್ಯಾಕೆ ಕರೆಂಟ್ ಅಫೇರ್ಸ್ ಅಂದರೆ, ಮೊನ್ನೆ ಪ್ಯಾರಾ ಒಲಿಂಪಿಕ್ಸ್ ಮುಗಿದಿತ್ತಲ್ವ. ನಾವು ಕ್ಲಾಸ್ ನಂಬರ್ 631ನಲ್ಲಿ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024 ಕಂಪ್ಲೀಟ್ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ವಿ. ಸೊ ಮೊದಲ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟವನ್ನು 1960 ರೋಮ್ನಲ್ಲಿ ನಡೆಸಲಾಯಿತು ಅಂತ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಯೂಸ್ ಆಗಿದೆ ಅಂತ ಅನ್ಕೊಳ್ತೀವಿ. ನೋಡಿ, ನೆಕ್ಸ್ಟ್ 49, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತವೆ ಅಂದರೆ ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಇದು HDI ಮೇಲೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಪದೇ ಪದೇ ಕೇಳ್ತಾ ಇದ್ದಾರೆ. ಸೊ ಮೊನ್ನೆ KEA ಅದವರೇ KSS IDC BWSSB ಎಕ್ಸಾಮಲ್ಲಿ ಕೇಳಿದ್ರು, ಸಾಲ್ವ್ ಮಾಡಿದ್ವಿ. ಕ್ಲಾಸ್ ನಂಬರ್ 789 UNDP HDI 2025 ಮಾನವ ಅಭಿವೃದ್ಧಿ ಸೂಚ್ಯಾಂಕ 2025 ಮೇಲೇ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ. ಅಲ್ಲಿ ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ 3 ಆಯಾಮಗಳು, 4 ಸೂಚ್ಯಾಂಕಗಳು, ಬೇರೆ ಬೇರೆ ಇಂಡಿಕೇಟರ್ಸ್ ಏನೇನು ಅಂತ ಎಲ್ಲ ಡಿಸ್ಕಷನ್ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ವಿ. ಅಂದರೆ ಅಲ್ಲಿ ಭಾಳ ಡೀಟೇಲ್ ಆಗಿ ಹೇಳಿರ್ತೀವಿ, ನೋಡಿರ್ತೀರ ಅಂತ ಭಾವಿಸ್ತಾ. ಮೊನ್ನೆ ಈ ಇಂಡೆಕ್ಸ್ ಬಗ್ಗೆ ಕೇಳಿದ್ರು ಒಂದು ಎಕ್ಸಾಮಲ್ಲಿ, ಅದು ವರ್ಗೀಕರಣದ ಬಗ್ಗೆ. ಯಾವುದು KPSC ಎಕ್ಸಾಮ್, ಪಶುವೈದ್ಯಾಧಿಕಾರಿಲಿ ಅಲ್ಲಲ್ವ. ಸೊ ಇನ್ನೊಂದು ಯಾವುದೋ ಎಕ್ಸಾಮಲ್ಲಿ ಕೇಳಿದ್ರು, ನೆನಪಿದೆ ನನಗೆ, ಎಷ್ಟು ಇಂಡೆಕ್ಸ್ ಅಂತ. ನೆಕ್ಸ್ಟ್ 50ನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಹಣಕಾಸು ಆಯೋಗ, ಪಟ್ಟಿ 2ರಲ್ಲಿ ಅದರ ಮುಖ್ಯಸ್ಥರು. 1ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು, 2ನೇವರು ಯಾರು, 3ನೇವರು ಯಾರು ಅಂತ. ಸೊ 1ನೇವರು KC ನಿಯೋಗಿರವರು, 2ನೇರವರು K ಸಂತಾನಂ, 3ನೇರವರು ಅಶೋಕ್ ಕುಮಾರ್ ಚಂದ AK ಚಂದ, 4ನೇರವರು TV ರಾಜಾ ಮನ್ನಾರ್, 5ನೇರವರು ಮಹಾವೀರ ತ್ಯಾಗಿ ಅಂತ. ಇವರು ಟೋಟಲ್ ಮೊನ್ನೆ 16th ಫಿನಾನ್ಸ್ ಕಮಿಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 1057, 1058 ಹಣಕಾಸು ಆಯೋಗ ಪಾರ್ಟ್ 1, ಅದರ ರಚನೆಗಳು, ಕಾರ್ಯಗಳು ಮತ್ತು ಶಿಫಾರಸ್ಸು. ಜೊತೆಗೆ ಒಂದಷ್ಟು MCQ PYQಸ್ಗಳನ್ನು ಕೂಡ ಪಾರ್ಟ್ 2 ಅಲ್ಲಿ ನೋಡಿದ್ವಿ. ಸೊ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಅವ್ರ ಡ್ಯೂರೇಷನ್ ಏನು, ಯಾರು ಅವ್ರ ಹೆಸರೇನು ಅಂತ ನೆನ್ಪಿಡಿ ಅಂತ ಹೇಳಿದ್ವಿ. ಜೊತೆಗೆ ಹಲವಾರು MCQಗಳನ್ನ ತಂದು PYQನ ತಂದು ಹೇಳ್ತಿದ್ವಿ. ಯೂಸ್ ಆಗಿರುತ್ತೆ, ಯಾರು ನೆನ್ಪಿಟ್ಟಿರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಯೂಸ್ ಆಗಿರುತ್ತೆ. ಕ್ವಶನ್ ನಂಬರ್ 61, GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು
ರೀಸೆಂಟಾಗಿ ಡಿಸ್ಕಷನ್ ಮಾಡಿದ್ವಿ, ಇಸ್ರೋ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಭಾಳ ದೂರಲ್ಲ, ಇದೇ ಜುಲೈ 2026 ಕಳೆದ ತಿಂಗಳು ಪಾರ್ಟ್ 5ಅಲ್ಲಿ 1186th ಕ್ಲಾಸಲ್ಲಿ ಇತ್ತೀಚೆಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ DGCA ಗಗನ್ ಬಳಸಿಕೊಂಡು ವಾಣಿಜ್ಯ ಜೆಟ್ ವಿಮಾನದಲ್ಲಿ ಭಾರತದ ಮೊದಲ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ಸಿಸ್ಟಮನ್ನು ಯಶಸ್ವಿಯಾಗಿ ನಡೆಸಿತು ಅಂತ ಹೇಳೋ ಸಂದರ್ಭದಲ್ಲಿ ಈ ಗಗನನ್ನು ಯಾರು ಡೆವಲಪ್ ಮಾಡಿದ್ದಾರೆ, ಯಾರಿಗೆ ಡೆವಲಪ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಇದನ್ನು ಇಸ್ರೋ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾವೆ ಅಂತ ಹೇಳಿದ್ವಿ. ಸೊ ಯೂಸ್ ಆಗಿದೆ ಗಗನ್ ಜೊತೆ ಅದು ಹೆಂಗೆ ಕೆಲಸ ಮಾಡುತ್ತೆ ಏನು ಅಂತ ಸಾಕಷ್ಟು ವಿಚಾರ ಹೇಳಿದ್ವಿ. ಒಂದು ಪ್ರಶ್ನೆಗೆ ಯೂಸ್ ಆಗುತ್ತೆ. ಗಗನ್ ಬಗ್ಗೆ ಇನ್ನೊಂದು ಬೇರೆ ಥರ ಪ್ರಶ್ನೆ ಕೇಳಿದಾಗ ಅಲ್ಲಿ ಬೇರೆ ಥರ ಯೂಸ್ ಆಗುತ್ತೆ. ಈಗ UPSC ಪ್ರಿಲಿಮ್ಸ್ 2025ರಲ್ಲಿ ಕ್ಲಾಸ್ ನಂಬರ್ 807 ಮತ್ತು 808 UPSCದು ಕೂಡ ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಏನು ಕೇಳಿದ್ರು ಗಗನ್ ಬಗ್ಗೆ? GPS aided geo augmented navigation. ಗಗನ್ ಯೂಸಸ್ ಎ ಸಿಸ್ಟಮ್ ಆಫ್ ಗ್ರೌಂಡ್ ಸ್ಟೇಷನ್ಸ್ ಟು ಪ್ರೊವೈಡ್ ನೆಸೆಸರಿ ಅಂತ. ಸೊ ಆ ಪ್ರಶ್ನೆ ಕೇಳಿದ್ರು ಗಗನ್ ಮೇಲೆ. ಅಷ್ಟೇ ಅಲ್ಲ, ನಮ್ಮ KA VAO ಎಕ್ಸಾಮ್ 2024ರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಗಗನ್ ಮೇಲೆ. ನೇಮ್ ದ ಕೊಲಾಬರೇಟಿವ್ ಸಿಸ್ಟಮ್ ಡೆವಲಪ್ಡ್ ಬೈ ಜಾಯಿಂಟ್ಲಿ ಬೈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಟು ಇಂಪ್ರೂವ್ ದ ಎಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ GPS ಸಿಗ್ನಲ್ಸ್ ಈಸ್ ಗಗನ್. ನೋಡಿ, ಇದೇ KA ಉಲ್ಟಾ ಡಿಫ್ರೆಂಟಾಗಿ ಕೇಳಿದ್ದಾರೆ ಪ್ರಶ್ನೆ. ಟಾಪಿಕ್ ಗಗನ್ ಮೇಲೇ, ಬಟ್ ಪ್ರಶ್ನೆ ಡಿಫ್ರೆಂಟಾಗಿ ಬಂದಿದೆ. ನಾವು ಜೂನ್ 2023 ಕರೆಂಟ್ ಅಫೇರ್ಸಲ್ಲೇ ಡಿಸ್ಕಷನ್ ಮಾಡಿದ್ದೀವಿ ಗಗನ್ ಬಗ್ಗೆ. ಹಾಗಾಗಿ ಸ್ವಲ್ಪ ಒಂದೇ ಕರೆಂಟ್ ಅಫೇರ್ ನಾವು 6 ತಿಂಗಳು ಓದ್ಬಿಡ್ತೀವಿ, ಎಲ್ಲ ನೆನ್ಪಿಡ್ತೀವಿ ಅಂದ್ರೆ ಆಗಲ್ಲ. ಒಂದು ಸ್ವಲ್ಪ ಅವಾಗ ಕಣ್ಣಾಡಿಸ್ತಾ ಇರಬೇಕು. 74 ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದ್ದಾವೆ? ಇಲ್ಲಿ ಬಂದರುಗಳು ಮತ್ತು ನಗರಗಳು ಎಷ್ಟು ಜೋಡಿ ಸರಿ ಇದಾವೆ ಅಂದರೆ ABD ಸರಿ ಇದಾವಂತೆ. ಜವಾಹರ್ಲಾಲ್ ನೆಹರು ಬಂದರು ನವಶೇವಾ ನವಿ ಮುಂಬೈಯಲ್ಲಿ. ದೀನ್ ದಯಾಳ್ ಬಂದರು ಕಾಂಡ್ಲಾ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಸರಿ ಇದೆ. ನೆಕ್ಸ್ಟು VO ಚಿದಂಬರನಾರ್ ಬಂದರು ಅಂತೆ ಪ್ಯಾರಾದೀಪ್, ತಪ್ಪಿದೆ. ಟ್ಯೂಟಿಕೋರಿನಲ್ಲಿದೆ. ಕಾಮರಾಜರ್ ಬಂದರು ಎನ್ನೂರಲ್ಲಿದೆ. ಸೊ C1 ತಪ್ಪು. ಇವೆಲ್ಲ ಅವಾಗ ಸುದ್ದಿಗೆ ಬಂದಿರ್ತವೆ. VO ಚಿದಂಬರನಾರ್ ಪೋರ್ಟು ಟ್ಯೂಟಿಕೋರಿನಲ್ಲಿ. ಮತ್ತು ಯಾವ ಪೋರ್ಟು, ಯಾವ ರಾಜ್ಯ, ಯಾವ ಕೋಸ್ಟು, ಅದೇನು ನ್ಯಾಚುರಲ್ ಹಾರ್ಬರಾ, ಆರ್ಟಿಫಿಷಿಯಲ್ ಹಾರ್ಬರಾ, ಎಲ್ಲಿ ಬರುತ್ತೆ ಲೊಕೇಶನ್ನು? ದೀನ್ ದಯಾಳ್ ಪೋರ್ಟು ಕಾಂಡ್ಲಾ, ಮುಂಬೈ ಪೋರ್ಟು, ಜವಾಹರ್ಲಾಲ್ ನೆಹರು ಪೋರ್ಟು ನವಶೇವಾ, ಮುರುಗೋವಾ ಪೋರ್ಟು, ನ್ಯೂ ಮಂಗಳೂರು ಪೋರ್ಟು, ಹಾಗೆ VO ಚಿದಂಬರನಾರ್ ಪೋರ್ಟು, ಸೊ ತೂತುಕುಡಿ ಅಥವಾ ಟ್ಯೂಟಿಕೋರಿನ್ ಅಂತ ಏನು ಕರಿತೀವಿ ಅಲ್ಲಿ. ಇವೆಲ್ಲ ನೆನ್ಪಿಡಬೇಕು, ನೋಡಬೇಕು. ನಾವು ಏಪ್ರಿಲ್ 2024ರಲ್ಲಿ ಭಾರತದ ಯಾವ ಬಂದರು ಭಾರತದ ಅಗ್ರ ಸರಕು ನಿರ್ವಹಣೆ ಬಂದರಾಗಿ ಹೊರಹೊಮ್ಮಿದೆ? ಪ್ಯಾರಾದೀಪ್ ಬಂದರು. ಏನು ಹೆಸರೇನು? ಈ ಸಂದರ್ಭದಲ್ಲಿ ಅಷ್ಟಕ್ಕೆ ನಿಲ್ಲಿಸಲ್ಲ, ಭಾರತದಲ್ಲಿರ್ತಕ್ಕಂಥ ವಿವಿಧ ಬಂದರುಗಳು, ಅವುಗಳು ಇರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ರಿವಿಷನ್ ಮಾಡಿಸಿರ್ತೀವಿ, ನೆನ್ಪಿಡ್ಬೇಕಷ್ಟೆ. 80 ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳಂತ ಕರೀತಾರೆ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳು. ಏನು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳು ಅಂದರೆ ಫ್ರೆಶ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಒಟ್ಟಾರೆ ಲ್ಯಾಂಡನ್ನು ತೆಗೆದುಕೊಂಡು ಅಲ್ಲಿ ಏರ್ಪೋರ್ಟನ್ನು ಮಾಡ್ತಕ್ಕಂಥದ್ದು. ಏನು ಎಂಟಿ ಗ್ರೀನ್ ಫೀಲ್ಡ್ ಇರುತ್ತೆ, ಅಲ್ಲಿ ಫ್ರಮ್ ದ ಸ್ಕ್ರ್ಯಾಚ್ ಏರ್ಪೋರ್ಟನ್ನು ಮಾಡ್ತಕ್ಕಂಥದ್ದು. ಅಂಥವುಗಳನ್ನು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತಾರಂತೆ. ಈವನ್ ಬೆಂಗಳೂರು ಮತ್ತು ಹೈದರಾಬಾದ್ಗಳು ಇದೇ ರೀತಿಯ ಏರ್ಪೋರ್ಟ್ಗಳಾಗಿವೆ. 81 ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡ್ತಾರೆ? ಸಿಕ್ಕಿಂ, ತ್ರಿಪುರ, ಆಸಾಂ, ಮಣಿಪುರ. ಅಂದರೆ ಆಸಾಮಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡ್ತಾರೆ. 695 ನವೆಂಬರ್ 2024 ಪಾರ್ಟ್ 10. ಇತ್ತೀಚೆಗೆ ಮೊದಲ ಬೋಡೋಲ್ಯಾಂಡ್ ಮಹೋತ್ಸವ ಎಲ್ಲಿ ಮಾಡಿದರು ಅಂದರೆ ನವದೆಹಲಿಯಲ್ಲಿ. ಬೋಡೋಲ್ಯಾಂಡ್ ಬೋಡೋ ಸಂಸ್ಕೃತಿ, ಭಾಷೆ ಮತ್ತು ಪರಂಪರೆಯನ್ನು ಕೊಂಡಾಡುವ ಕಾರ್ಯಕ್ರಮವಾಗುತ್ತೆ. ಸೊ ಬೋಡೋ ಅಂದರೆ ಯಾರು, ಎಲ್ಲಿ ಬೋಡೋದವರು ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ಅವರ ವಿಶೇಷತೆ ಏನು ಅಂತ ಅವಾಗವಾಗ ನಾವು ಡಿಸ್ಕಷನ್ ಮಾಡಿದ್ದೀವಿ. ಬೋಡೋಸ್ ಆರ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಇನ್ ಆಸಾಮ್, ಬೋಡೋ ಟ್ರೈಬ್ ಅಂತ. ಅದ್ರ ಜೊತೆಗೆ ನಾವು ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಕ್ಲಾಸ್ ನಂಬರ್ 216, 217 ಪಾರ್ಟ್ 1, ಪಾರ್ಟ್ 2. ಸೊ ಅಲ್ಲಿ ಬೋಡೋ ಅಥವಾ ಬೋರೋ ಬುಡಕಟ್ಟು ಇವರು ಆಸಾಮಿನಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದ್ದು, ಈವನ್ ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡಲ್ಲಿ ಕೂಡ ನೆಲೆಸಿದ್ದಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡಿದ್ವಿ. ನೋಡಿ, ಇವೆರಡು ಕ್ಲಾಸ್ ಭಾಳ ಇಂಪಾರ್ಟೆಂಟ್. ಈವನ್ ಕರ್ನಾಟಕದ ಬುಡಕಟ್ಟು ಜನಾಂಗಗಳು ಕೂಡ ಡಿಸ್ಕಷನ್ ಮಾಡಿದ್ವಿ. ಅವು ಒನ್ ಟೈಮ್ ವಿಡಿಯೋಸ್, ಒನ್ ಟೈಮ್ ನೋಡಿಬಿಟ್ರೆ ಎಷ್ಟೋ ಮಾಹಿತಿ ಸಿಗುತ್ತೆ. ಸೊ ಇಷ್ಟು ಒಟ್ಟಾರೆಯಾಗಿ ಇವತ್ತಿನ ಈ ಒಂದು KA ನಡೆಸಿರ್ತಕ್ಕಂಥ ಸಿವಿಲ್ PC ಎಕ್ಸಾಮಿನ ನಾನೆಚ್ಕೆ GK ಪೇಪರ್ನ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗಿತ್ತು. ಇವಾಗ ಅನಿಸಿರುತ್ತೆ ನಿಮಗೆ, ಎಲ್ಲಿಂದ ಕರೆಂಟ್ ಅಫೇರ್ಸ್ ಬರ್ತಾ ಇದ್ದಾವೆ, ನಾವು ಬರೀ ಕರೆಂಟ್ ಅಫೇರ್ಸ್ ಅಂದ್ಕೊಂಡು
ಓದಿದರೆ ಸಾಕಾಗಲ್ಲ. ಒಂದು 2-3 ವರ್ಷದಿಂದ ಒಂದು ಏನು ಐಡಿಯಾದಲ್ಲಿ ಇರಬೇಕು. ಪೇಪರ್ ಓದ್ತಾ ಇರಬೇಕು, ಮ್ಯಾಗ್ಝಿನ್ ಓದಬೇಕು, ವಿಡಿಯೋ ಕೇಳಬೇಕು, ಬಜೆಟ್ ಓದಬೇಕು, ಎಕನಾಮಿಕ್ಸ್ ಸರ್ವೆ ಓದಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಆವಾಗ ಒಂದು ಏನು ಡೆಫಿನೆಟ್ಲಿ ಒಂದು ಎಕ್ಸಾಮ್ ಪಾಸ್ ಆಗೋಷ್ಟು ನಾಲೆಜ್ ಬಂದೇ ಬರುತ್ತೆ. ಇಷ್ಟು ಹೇಳ್ತಾ ಇದು ಕ್ಲಾಸ್ ನಂಬರ್ 1208 ಆಗಿತ್ತು ಮತ್ತು ಸಿವಿಲ್ PC KE ನಡೆಸಿರ್ತಕ್ಕಂಥ ನಾನ್ HK GK ಪೇಪರ್ನ ಕರೆಂಟ್ ಅಫೇರ್ಸು. HK ಪೇಪರ್ದು ಕೂಡ ಸಾಲ್ವ್ ಮಾಡೋಣ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಆದಷ್ಟು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಇದರ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಬೇಕಾದವರು ರೆಫರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.